ಹಾಯ್ ಸ್ಟೂಡೆಂಟ್ಸ್, ನಾವು ಈ ಹಿಂದೆ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಯಾವ ರೀತಿ ಇದೆ ಅಂತ ನೋಡಿದ್ದೀವಿ. ಈಗ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಯಾವುವು ಅಂದರೆ ಭಾರತದ ಇತಿಹಾಸದಲ್ಲಿ ಯಾವ್ಯಾವ ಥರ ಸ್ಪೆಷಲ್ ವಿಶಿಷ್ಟವಾಗಿ ಯಾವ್ಯಾವ ಲಕ್ಷಣಗಳನ್ನು ಹೊಂದಿದೆ ಅಂತ ನೋಡೋಣ. ಈಗ ಗೊತ್ತಿರಲಿ ನಿಮಗೆ, ನೋಡಿ, ಭಾರತವು ವಿಸ್ತೀರ್ಣದಲ್ಲಿ ಜಗತ್ತಿನ 7ನೇ ರಾಷ್ಟ್ರ. ಭಾರತ ಜಗತ್ತಿನ ವಿಸ್ತೀರ್ಣದಲ್ಲಿ ವಿಸ್ತೀರ್ಣದಲ್ಲಿ 7ನೇ ರಾಷ್ಟ್ರ. ಹೌದಾ? ಇದು ಜಗತ್ತಿನ ಇತಿಹಾಸದಲ್ಲಿ ಗೊತ್ತಾಯ್ತಾ? ಇದು 7ನೇ ದೊಡ್ಡ ರಾಷ್ಟ್ರವಾಗಿದೆ. ಆಮೇಲೆ ಇದು ಜನಸಂಖ್ಯೆಯಲ್ಲಿ ಕೂಡ ದೊಡ್ಡ ರಾಷ್ಟ್ರ. ಜನಸಂಖ್ಯೆಯಲ್ಲಿಯೂ ದೊಡ್ಡದು. ಎಷ್ಟಿದೆ ಈಗ? ಫಸ್ಟ್ ಇದೆ, ಗೊತ್ತಿರಲಿ. ಆಮೇಲೆ ಇತಿಹಾಸದ ಪಿತಾಮಹ ಯಾರು? ಇತಿಹಾಸದ ಪಿತಾಮಹ ಯಾರು? ಹೆರೋಡೋಟಸ್. ಇವ್ರು ಏನು ಹೇಳ್ತಾರೆ ಅಂದರೆ, ಭಾರತ ಅತ್ಯಂತ ಜನಸಂಖ್ಯೆಯುಳ್ಳ ಪ್ರದೇಶವೆಂದು ಅವರು ವಿವರಣೆಯನ್ನು ಕೊಡ್ತಾರೆ. ಅಂದರೆ ಭಾರತ ಬೆಳೆಯುತ್ತಿರುವ ರಾಷ್ಟ್ರ, ಇದು ಜನಸಂಖ್ಯೆಯನ್ನು ಅತಿ ಹೆಚ್ಚಾಗಿ ಹೊಂದಿರುವಂತಹ ರಾಷ್ಟ್ರ ಅಂತ ಅಂದ್ಕೊಂಡು ಕೂಡ ಇವರು ಕೆಲವೊಂದು ಕಡೆ ಹೇಳ್ತಾ ಬರ್ತಾರೆ. ಹೌದಾ? ಇಷ್ಟೆಲ್ಲದರ ಮಧ್ಯದಲ್ಲಿ ಭಾರತ 7ನೇ ಜಗತ್ತಿನ ದೊಡ್ಡ ರಾಷ್ಟ್ರ, ಆಮೇಲೆ ಜನಸಂಖ್ಯೆಯಲ್ಲಿ ಕೂಡ ಅತಿ ಹೆಚ್ಚು ಹೊಂದಿರುವಂಥ ರಾಷ್ಟ್ರ. ಈಗ ಗೊತ್ತಿರಲಿ ನಿಮಗೆ, ಭೂಮಿಯ ಒಟ್ಟು ವಿಸ್ತೀರ್ಣದಲ್ಲಿ ಹೌದಾ, ಭೂಮಿಯ ಒಟ್ಟು ವಿಸ್ತೀರ್ಣದಲ್ಲಿ ದೊಡ್ಡ ರಾಷ್ಟ್ರ ಅಂತ ಅನ್ಸ್ಕೊಂಡಿರೋದು ಯಾವುದು? ರಷ್ಯಾ ದೊಡ್ಡ ರಾಷ್ಟ್ರ. ಹೌದಾ? ಇದು ಜಗತ್ತಿನ ಒಟ್ಟು ವಿಸ್ತೀರ್ಣದಲ್ಲಿ 11.5 ಭೂಮಿಯನ್ನು ಒಳಗೊಂಡಿದೆ. ಎಷ್ಟು? 11.5. ಆಮೇಲೆ ಅತ್ಯಂತ ಚಿಕ್ಕ ಪ್ರದೇಶವನ್ನು ಹೊಂದಿರುವಂತಹದ್ದು ಯಾವುದು? ವ್ಯಾಟಿಕನ್ ಸಿಟಿ ಅಂತ. ವ್ಯಾಟಿಕನ್ ಇದೆಷ್ಟು ಹೊಂದಿದೆ? ಜಗತ್ತಿನ ವಿಸ್ತೀರ್ಣದಲ್ಲಿ 0.01 ಅಂದರೆ ಲೆಸ್ ದೆನ್ 0.01 ಭೂಮಿಯನ್ನು ಇದು ಹೊಂದಿದೆ. ಹಾಗಿದ್ರೆ ನಮ್ಮ ಭಾರತ ಎಷ್ಟು ಹೊಂದಿದೆ? ಇಡೀ ಭೂಮಿಯಲ್ಲಿ ವಿಸ್ತೀರ್ಣ ಭಾರತ ಎಷ್ಟು ಹೊಂದಿದೆ ಅಂದರೆ 2.1 ಭೂಮಿಯನ್ನು ಹೊಂದಿದೆ. ಗೊತ್ತಿರಲಿ ಇದ್ರ ಬಗ್ಗೆ. ಇದು ಎಷ್ಟು ಚದರ ಕಿಲೋಮೀಟರ್ ಹೊಂದಿದೆ ಅಂದರೆ ಎಷ್ಟು? 32,87,263 ಇದು ವಿಸ್ತೀರ್ಣ. ಎಷ್ಟು ಕಾಮನ್ ಆಗಿ ಗೊತ್ತು. ಹಾಕಿದರೆ ಇಡೀ ಭೂಮಿಯ ವಿಸ್ತೀರ್ಣ ಎಷ್ಟಿದೆಪ್ಪ? ಭೂಮಿಯ ವಿಸ್ತೀರ್ಣ ಎಷ್ಟಿದೆ? ನಮಗೆ ದೊಡ್ಡ ರಾಷ್ಟ್ರ, ಚಿಕ್ಕ ರಾಷ್ಟ್ರ, ಹಾಗೆ ನಾವು ಇರುವಂತಹ ನಮ್ಮ ಭಾರತದ ವಿಸ್ತೀರ್ಣ ಎಲ್ಲ ಗೊತ್ತು. ಒಟ್ಟು ಭೂಮಿಯ ವಿಸ್ತೀರ್ಣ ಎಷ್ಟಿದೆ? ಭೂಮಿಯ ವಿಸ್ತೀರ್ಣ
ಎಷ್ಟಿದೆ ಎಷ್ಟಿದೆ ಅಂದರೆ 51 ಕೋಟಿ. ಹೌದಾ? 51 ಕೋಟಿದ 65,284 ಇಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಯಾವುದು? ಇಡೀ ಭೂಮಿ. ಗೊತ್ತಾಯ್ತಾ? ಇಷ್ಟು ಭೂಮಿಯ ಬಗ್ಗೆ ಇರಬೇಕಾದಂತಹ ಒಂದು ಸಣ್ಣ ಮಾಹಿತಿ. ಓಕೆ, ಈ ಭೂಮಿಯ ಬಗ್ಗೆ ಮಾಹಿತಿ ಇರಬೇಕಾದಂಥ ಸಂದರ್ಭದಲ್ಲಿ ನಾವು ಈಗ ಹೆಡ್ಲೈನಲ್ಲಿ ಓದಿರೋ ಪ್ರಕಾರ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಇವು ಕೂಡ ಲಕ್ಷಣಗಳಿವೆ. ಹೌದಾ? ಇದಾದಮೇಲೆ ಕೆಲವೊಂದಿಷ್ಟು ಲಕ್ಷಣಗಳು ಬರ್ತವೆ. ಯಾವ ಲಕ್ಷಣಗಳು ಬರ್ತಾವೆ? ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಹೌದಾ? ಇಷ್ಟು ಗೊತ್ತಾಯ್ತಾ? ಇಷ್ಟು ಗೊತ್ತಾದಮೇಲೆ ಒಂದು ಸ್ವಲ್ಪ ನಾವು ಏನು ಮಾಡೋಣ, ಈಗ ಲಕ್ಷಣಗಳು ಯಾವ್ಯಾವ ಲಕ್ಷಣಗಳಿದ್ದಾವೆ ಅಂತ ನೋಡೋಣ. ಒಂಚೂರು ನೋಡೋಣ. ಇದನ್ನೆಲ್ಲ ಸ್ವಲ್ಪ ಅಳಕ್ಸ್ಬಿಡ್ತೀನಿ. ಈಗ ನೋಡ್ಕೊಳ್ಳಿ ಒಂಚೂರು ಚೆನ್ನಾಗಿ. ನೋಡಿ, ಒಂದನೇದು ಯಾವುದು? ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಸಂಸ್ಕೃತಿಗಳ ನಿರಂತರತೆ. ಹೌದಾ? ಇದೇನು ಮಾಡುತ್ತೆ? ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಭಾರತ ಇತಿಹಾಸವನ್ನು ನಾವು ವಿಶ್ವದ ಆರಂಭಿಕ ಇತಿಹಾಸಗಳಲ್ಲಿ ಒಂದಾಗಿದ್ದನ್ನು ನೋಡ್ತೇವೆ. ಭಾರತದ ಇತಿಹಾಸವನ್ನು ವಿಶ್ವದ ಇತಿಹಾಸದೊಂದಿಗೆ ಕಂಪೇರ್ ಮಾಡ್ತೀವಿ. ಅಂದರೆ ಭಾರತ ಇದೆಯಪ್ಪ ಅಂತಂದ್ರಾಗ ಭಾರತವನ್ನು ಇಡೀ ವಿಶ್ವದೊಂದಿಗೆ ಹೊಂದಾಣಿಕೆ ಮಾಡಿ ನೋಡ್ತೀವಿ. ಇದು ಚೀನಾದ ಹಾಗೆ 4,000 ವರ್ಷಗಳ ನಿರಂತರ ಇತಿಹಾಸ ಇದೆ. ಭಾರತ ಚೀನಾದಂತೆ ಎಷ್ಟು? 4,000 ವರ್ಷಗಳ ಇತಿಹಾಸ ಕೂಡ ಇದಕ್ಕಿದೆ. ಹೌದಾ? 4,000 ವರ್ಷಗಳ ಇತಿಹಾಸ ಇದಕ್ಕಿದೆ ಅಂತ ನಾವು ನೋಡ್ತೀವಿ. ಹೌದಾ? ಇದಾದಮೇಲೆ ಇದ್ರ ಜೊತೆಗೆ ನಾವು ನಾಗರಿಕತೆಗಳನ್ನು ಮತ್ತು ಸಂಸ್ಕೃತಿಗಳನ್ನು ಕೂಡ ನೋಡ್ತೀವಿ. ಯಾವುದು? ನಾಗರಿಕತೆ ಮತ್ತು ಸಂಸ್ಕೃತಿ, ಇವುಗಳನ್ನು ಕೂಡ ನಾವೇನು ನೋಡ್ತೀವಿ? ನಾಗರಿಕತೆ ಮತ್ತು ಸಂಸ್ಕೃತಿ ನಿರಂತರತೆಯಲ್ಲಿ ಚೀನಾದೊಂದಿಗೆ ಭಾರತ ಕೂಡ 4,000 ವರ್ಷಗಳ ಇತಿಹಾಸ ಹೊಂದಿದೆ. ಇಲ್ಲಿಯೂ ಕೂಡ ನಾಗರಿಕತೆಯನ್ನು ಹೊಂದಿದೆ, ಸಂಸ್ಕೃತಿಯನ್ನು ಕೂಡ ಇದು ಹೊಂದ್ತಾ ಬಂದಿದೆ. ಇದನ್ನು ಕೂಡ ನಾವು ನೋಡ್ತೀವಿ. ಹೌದಾ? ಇನ್ನು ಎರಡನೇದಾಗಿ ನೋಡೋದಾದರೆ ಸ್ತರಬದ್ಧ ವಿಕಾಸ. ಸ್ತರಬದ್ಧ ವಿಕಾಸ ಇದು ನಾಗರಿಕತೆ ಮತ್ತು ಸಂಸ್ಕೃತಿ ನಿರಂತರತೆ. ಇದು ಸ್ತರಬದ್ಧ ವಿಕಾಸ. ಈ ಸ್ತರಬದ್ಧ ವಿಕಾಸ ಏನು? ಭಾರತದ ಇತಿಹಾಸವು ವಿವಿಧ ಹಂತಗಳಲ್ಲಿ ನಾವು ನೋಡುತ್ತೇವೆ. ಭಾರತದ ಇತಿಹಾಸವನ್ನು ನಾವು ವಿವಿಧ ಹಂತಗಳಲ್ಲಿ ನೋಡ್ತೀವಿ. ಭಾರತವು ಸಿಂಧು ನಾಗರಿಕತೆಯಿಂದ ವೈದಿಕ ನಾಗರಿಕತೆವರೆಗೂ ಹಾಗೂ ವೇದ, ಸಂಸ್ಕೃತಿ, ಇಸ್ಲಾಮಿಕ್, ಕ್ರಿಶ್ಚಿಯನ್ ಈ ಎಲ್ಲ ಘಟನೆಗಳು ಪ್ರಭಾವವನ್ನು ನಾವು ಇಲ್ಲಿ ನೋಡ್ತೀವಿ. ಅಂದರೆ ಭಾರತವನ್ನು ವಿವಿಧ ಹಂತಗಳಲ್ಲಿ ನೋಡ್ತೀವಿ. ಯಾವ ಹಂತಗಳಿಂದ ಮುಂದೆ ಹೋಗ್ತಾ ನೋಡ್ತೀವಿ. ನೋಡೋಣ. ಭಾರತ ಸಿಂಧು ನಾಗರಿಕತೆಯಿಂದ ವೈದಿಕ ನಾಗರಿಕತೆ, ಸಿಂಧುವಿಂದ ವೈದಿಕ ನಾಗರಿಕತೆ, ಸಿಂಧುವಿಂದ ವೈದಿಕ ನಾಗರಿಕತೆಯವರೆಗೂ ನಾವು ಇದನ್ನು ನೋಡ್ತೀವಿ. ಹೌದಾ? ಇಷ್ಟೆಲ್ಲ ನೋಡಿದ್ದಾದಮೇಲೆ ಭಾರತದಲ್ಲಿ ನಾವು ಏನೇನು ನೋಡ್ತೀವಿ? ವೇದಗಳನ್ನು ನೋಡ್ತೀವಿ. ವೇದಗಳಾದಮೇಲೆ ಸಂಸ್ಕೃತಿಯನ್ನು ನೋಡ್ತೀವಿ. ವಿವಿಧ ಸಂಸ್ಕೃತಿಗಳಿದ್ದಾವೆ ನಮ್ಮಲ್ಲಿ. ಈ ಸಂಸ್ಕೃತಿ ಆದಮೇಲೆ ಇಸ್ಲಾಂ ಧರ್ಮ, ಆಮೇಲೆ ಕ್ರಿಶ್ಚಿಯನ್ನು, ಹೀಗೆ ವಿವಿಧ ಮಟ್ಟದಲ್ಲಿ ಧರ್ಮ, ಸಂಸ್ಕೃತಿ, ಆಚಾರ, ವಿಚಾರಗಳ ಎಲ್ಲವನ್ನು ನಾವು ನೋಡ್ತಾ ಬರ್ತೀವಿ. ಇದು ಸ್ತರಬದ್ಧ ವಿಕಾಸ ಹೆಂಗೆ ಹಾಕುವಂತ ಬಂತು? ಇದು ಸಿಂಧು ಅಂದರೆ ನಗರ ನಾಗರಿಕತೆಗಳು
ಬೆಳೆದ ನಂತರ ವೈದಿಕ ನಾಗರಿಕತೆಗಳು ಬೆಳ್ಕೊಂಡು ಬರ್ತವೆ. ಆಮೇಲೆ ವೇದಗಳು, ಸಂಸ್ಕೃತಿಗಳು, ಧರ್ಮಗಳು, ಎಲ್ಲ ಆಚಾರ ವಿಚಾರಗಳು, ಆಮೇಲೆ ಪದ್ಧತಿಗಳು, ನಂಬಿಕೆಗಳು, ಹೀಗೆ ಸ್ತರಬದ್ಧ ಅಂದರೆ ಏನು, ನಿರಂತರವಾಗಿ ಹಂತ ಹಂತವಾಗಿ ಬೆಳ್ಕೊಂಡು ಬಂದಿರುವಂತಹ ಒಂದು ವಿಕಾಸವಾದಂತಹ ಹಂತ. ಇನ್ನು ಮೂರನೇದು ನೋಡೋಣ. ಹೌದಾ, ಮೂರನೇದೇನು, ವಿದೇಶಿ ದಾಳಿ. ವಿದೇಶಿ ದಾಳಿ ವಿದೇಶಿ ದಾಳಿ ಏನು ನೋಡ್ತೀವಿ, ಭಾರತ ಪ್ರಮುಖ ಭಾಗವಾದ ಉತ್ತರ ಭಾರತವೇ ಹೆಚ್ಚಾಗಿ ವಿದೇಶಿಯರಿಂದ ದಾಳಿಗೊಳಪಟ್ಟಿದೆ. ಭಾರತ ನಕ್ಷೆ ನೋಡಬೇಕಾದ್ರೆ ನಾವು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ಥರ ನೋಡ್ತೀವಲ್ಲ. ಈ ಕಡೆ ಉತ್ತರಕ್ಕಿರುವಂತಹ ಭಾರತವೇ ಅತಿ ಹೆಚ್ಚು ದಾಳಿಗೆ ಒಳಗಾಗಿರುವಂತಹ ಪ್ರದೇಶ ಅಂತ ಗುರುತಿಸ್ಕೊತೀವಿ. ಹೌದಾ, ಈ ಕಡೆನೇ ಅತಿ ಹೆಚ್ಚಾಗಿ ನಾವು ದಾಳಿಯನ್ನು ನೋಡ್ತೀವಿ. ಯಾಕೆ ನೋಡ್ತೀವಿ ಅಂದರೆ, ಬಂದಿರೋರೆಲ್ಲ ಈ ಕಡೆಯಿಂದನೇ ಬಂದಿರೋರು. ಯಾಕಂದರೆ ಈ ಕಡೆ ನೀರು ಇರೋದರಿಂದ ಎಲ್ಲರೂ ಈ ಕಡೆಯಿಂದ ಬಂದಿರ್ತಾರೆ. ದಾಳಿಕೋರರು ಯಾರ್ಯಾರು ದಾಳಿ ಮಾಡಿದರು ಭಾರತದ ಮೇಲೆ? ಗ್ರೀಕರು ಮಾಡಿದರು, ಅರಬ್ಬರು ಮಾಡಿದರು, ಮತ್ತು ಯಾರು ಮಾಡಿದರು? ಟರ್ಕರು ಮಾಡ್ತಾರೆ, ಕುಶಾನರು ಮಾಡ್ತಾರೆ, ಆಮೇಲೆ ಅಫಘನ್ನರು ಕೂಡ ಮಾಡ್ತಾರೆ. ಇವರೆಲ್ಲರೂ ಕೂಡ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾ ಬರ್ತಾರೆ. ಆಮೇಲೆ ಇಲ್ಲಿ ಏನಾಗುತ್ತೆ, ಬ್ರಿಟಿಷರ ಪ್ರಭಾವ ಇಲ್ಲಿ ಏನೂ ಆಗಿಲ್ಲ ಅಂತ. ವಿದೇಶಿಯರ ದಾಳಿ ಮೇಲೆ ಆದಂತಹದರಲ್ಲಿ ಬ್ರಿಟಿಷರ ಪ್ರಭಾವಗಳು ಹೆಚ್ಚಾಗಿ ಏನು ಪರಿಣಾಮವನ್ನು ನಮ್ಮ ಭಾರತದ ಮೇಲೆ ಬೀರಲಿಲ್ಲ. ಯಾಕಂದರೆ ಅವರು ಆಳ್ವಿಕೆ ಮಾಡಿದ ನಂತರ ಇಲ್ಲಿಂದ ಸಂಪತ್ತನ್ನು ಲೂಟಿ ಮಾಡಿದ್ರು, ಪ್ರಪಂಚವನ್ನು ಆಳ್ಬೇಕು ಅಂತ ಬಂದಿರುವಂಥ ಮನಸ್ಥಿತಿಯವರು. ಇವರು ಅಷ್ಟೇನು ಪ್ರಭಾವವನ್ನು ಬೀರಲಿಲ್ಲ. ಹೌದಾ, ಗೊತ್ತಾಯ್ತಾ? ಆಮೇಲೆ ನೆಕ್ಸ್ಟ್ ಬರುವಂಥದ್ದು 4ನೇ ಪಾಯಿಂಟ್. ಈಗ 3 ನಾಗರಿಕತೆ, ಸಂಸ್ಕೃತಿಗಳ ನಿರಂತರತೆ, ಸ್ತರಬದ್ಧ ವಿಕಾಸ ಮತ್ತು ವಿದೇಶಿಯರ ದಾಳಿ. ಇಷ್ಟು 4 ನೋಡಿದ್ದೀವಿ. ಈ 4 ಆದಮೇಲೆ 3 ನೋಡಿದ್ದೀವಿ. ಈ 3 ಆದಮೇಲೆ ಇನ್ನೊಂದು ಪಾಯಿಂಟ್ಸನ್ನು ನೋಡೋಣ. ಏನು ನೋಡೋಣ ಈಗ? ಪ್ರಬಲ ಮತ್ತು ಸಹಿಷ್ಣುತಾವಾದ ಹಿಂದೂ ಧರ್ಮ. ಓಕೆ, ಇದು ಒಂಚೂರು ಅಳಿಸಿಬಿಡ್ತೀನಿ ಈಗ. ಏನು? ಪ್ರಬಲ ಮತ್ತು ಸಹಿಷ್ಣುತಾಭಾವದ ಪಾಯಿಂಟ್ ನಂಬರ್ 4. ಪ್ರಬಲ ಮತ್ತು ಸಹಿಷ್ಣುತಾಭಾವದ ಹಿಂದೂ ಧರ್ಮ. ಸಹಿಷ್ಣುತಾವಾದ ಹಿಂದೂ ಧರ್ಮ ಅಂತ ನೋಡ್ತೀವಿ ನಾವು. ಹೌದಾ, ಇಷ್ಟೆಲ್ಲ ನೋಡುವಂಥ ಹಂತದಲ್ಲಿ ಪ್ರಬಲ ಮತ್ತು ಸಹಿಷ್ಣುತಾವಾದ ಹಿಂದೂ ಧರ್ಮ ಏನು ಹಿಂದೂ ಧರ್ಮದಲ್ಲಿ ನೋಡ್ತೀವಿ? ಸ್ಟ್ರಾಂಗ್ ಆಗಿ ಯಾವ ಥರ ನೋಡ್ತೀವಿ ಹಿಂದೂ ಧರ್ಮದಲ್ಲಿ ಅಂತಂದರೆ, ಇಲ್ಲಿ ಭಾರತವು ವಿವಿಧ ಧರ್ಮ, ಆಚರಣೆ, ಸಂಸ್ಕೃತಿ, ಜನಾಂಗವ ತವರೂರಾಗಿದೆ. ಭಾರತ ಏನೇನು ಮಾಡಿದೆ? ಇಲ್ಲಿ ವಿವಿಧ ಧರ್ಮ ಇದೆ ಇಲ್ಲಿ. ಹೌದಾ, ಆಮೇಲೆ ಆಚರಣೆಗಳಿದ್ದಾವೆ, ಮತ್ತೇನದು ಸಂಸ್ಕೃತಿ, ಮತ್ತೇನಿದೆ ಜನಾಂಗೀಯ, ಬೇರೆ 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 ಜನಾಂಗಗಳಿದ್ದಾವೆ ಇಲ್ಲಿ. ಇದರದೆಲ್ಲವೂ ತವರೂರಾಗಿ ಯಾವುದಾಗಿದೆ? ಭಾರತ ಆಯಿತು. ಅಂದರೆ ಧರ್ಮಗಳು, ಆಚರಣೆಗಳು, ಸಂಸ್ಕೃತಿಗಳು ಎಲ್ಲವನ್ನ ಇದು ಹೊಂದ್ಕೊಂತು. ಆಮೇಲೆ ಭಾರತ ವಸುದೈವಕ ಕುಟುಂಬಕಂ. ಭಾರತ ವಸುದೈವಕ ಕುಟುಂಬಕಂ ಹಾಗೂ ಮತ್ತೇನು? ಹಾಗೂ
ಏನು ಸರ್ವೇ ಜನ ಸುಖಿನೋ ಭವಂತಿ. ಸರ್ವಜನ ಸುಖಿನೋ ಭವಂತಿ ಅಂತ ನಾವು ನೋಡ್ತೀವಿ. ಹೌದಾ? ಆ ಕಡೆ ನಿಮಗೆ ಕಾಣಲಿಕ್ಕಿಲ್ಲ ಅದು. ಸರ್ವೇ ಜನ ಸುಖಿನೋ ಭವಂತಿ ಅಂತ ನಾವು ನೋಡ್ತೀವಿ. ಏನಿದು ಅರ್ಥ? ಇಲ್ಲಿ ಭಾರತ ಏನನ್ನು ಅರ್ಥ ಕೊಡ್ತಿದೆ? ವಿಶ್ವವು ಒಂದು ಕುಟುಂಬ, ಸಮಸ್ತ ಜನರಿಗೂ ಸುಖವಾಗಲಿ. ವಸುದೈವಕ ಕುಟುಂಬದ ವಿಶ್ವ ಅನ್ನೋದು, ವಸುದೈವಕ ವಿಶ್ವ ಅನ್ನೋದು ಒಂದು ಕುಟುಂಬ. ಇಲ್ಲಿ ಸರ್ವೇ ಜನ ಸುಖಿನೋ ಭವಂತಿ ಅಂದರೆ ಎಲ್ಲ ಜನರು ಸುಖವಾಗಿರಲಿ ಅನ್ನೋದನ್ನು ಒಂದು ಶ್ಲೋಕ ಹೇಳ್ತೇವೆ. ಹೌದಾ? ಈ ಒಂದು ದೃಷ್ಟಿಕೋನದಲ್ಲಿ ಭಾರತವನ್ನು ನೋಡಿದಾಗ ಭಾರತವು ಹಿಂದೂ, ಜೈನ, ಬೌದ್ಧ, ಸಿಖ್, ಮುಸ್ಲಿಮ, ಕ್ರೈಸ್ತ, ಪಾರ್ಸಿ ವಿವಿಧ ಬುಡಕಟ್ಟು ಜನಾಂಗಗಳನ್ನು ನೋಡ್ತೀವಿ. ಇಷ್ಟೆಲ್ಲ ಇರೋದ್ರಿಂದ ಭಾರತದಲ್ಲಿ ಹಿಂದೂ ಧರ್ಮ ನೋಡ್ತೀವಿ, ಮುಸ್ಲಿಂ ನೋಡ್ತೀವಿ, ಸಿಖ್ ನೋಡ್ತೀವಿ, ಹೌದಾ, ಪಾರ್ಸಿ ನೋಡ್ತೀವಿ, ಜೈನ ನೋಡ್ತೀವಿ. ಹೀಗೆ ವಿವಿಧ ಮಟ್ಟದಲ್ಲಿ ಎಲ್ಲ ಜಾತಿ ಧರ್ಮಗಳನ್ನು ಕೂಡ ನಾವು ಎಲ್ಲಿ ನೋಡ್ತೀವಿ? ಭಾರತದಲ್ಲಿ ನೋಡ್ತೀವಿ. ಅಂದರೆ ಸಹಿಷ್ಣುತೆ, ಅಂದರೆ ಎಲ್ಲರೂ ಇಲ್ಲಿ ಕೂಡಿ ಬದುಕೋಣ ಅಂತ. ಹೌದಾ? ಇದಾದಮೇಲೆ ನೆಕ್ಸ್ಟ್ ಐದನೇ ಪಾಯಿಂಟ್. ಏನು ಐದನೇ ಪಾಯಿಂಟು? ಐದನೇ ಪಾಯಿಂಟ್ ಏನಂದರೆ ಜಗತ್ತಿಗೆ ಕೊಡುಗೆಗಳು. ಜಗತ್ತಿಗೆ ಕೊಡುಗೆಗಳು ಅಂದರೆ ಭಾರತ ಜಗತ್ತಿಗೆ ಏನೇನು ಕೊಡುಗೆ ನೀಡಿತ್ತು ಅಂತ. ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಇದು. ಜಗತ್ತಿಗೆ ಕೊಡುಗೆ ಏನೇನು ನೀಡುತ್ತೆ ಜಗತ್ತಿಗೆ? ಭಾರತೀಯರು ಜಗತ್ತಿನ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡ್ತಾರೆ. ಯಾವುದು? ಸಾಹಿತ್ಯಕ್ಕೆ ಕೊಡುಗೆ ನೀಡ್ತಾರೆ. ಆಮೇಲೆ ತತ್ವಜ್ಞಾನ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಹೀಗೆ ಮೂರ್ತಿ ಕಲೆಗಳು, ಅಂದರೆ ಹೊಸ ಹೊಸ ಮೂರ್ತಿಯನ್ನು ಕೆತ್ತೋದು. ವಿಜ್ಞಾನ, ಅಂದರೆ ಅವತ್ತೇ ಭಾರತದಲ್ಲಿ ವಿಜ್ಞಾನ ಕೂಡ ಭಾಳಷ್ಟು ಬೆಳೀತಾ ಇತ್ತು. ಯೋಗ ಅಂದರೆ ಗೊತ್ತಲ್ಲ ನಿಮಗೆ? ಯೋಗ, ವೈದ್ಯಕೀಯ ಕೂಡ ಬೆಳೀತಾ. ಇಲ್ಲಿ ಗಣಿತ ಕೂಡ ಇತ್ತು. ಮತ್ತೇನಿತ್ತು? ಖಗೋಳ, ಜೊತೆಗೆ ಶಿಕ್ಷಣ. ಯಾವ ಥರ ಕೆಲಸ ಮಾಡ್ತಂದ್ರೆ ಇಲ್ಲಿ ಜಗತ್ತಿಗೆ ಏನು ಕೊಡುಗೆ ನೀಡ್ತು ಭಾರತ ಅಂದರೆ? ಸಾಹಿತ್ಯಕ್ಕೆ ಕೊಡುಗೆ ನೀಡ್ತು, ತತ್ವಜ್ಞಾನ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿ ಕಲೆ. ಗೊತ್ತಿರಲಿ, ಸಾಹಿತ್ಯ ಅಂದರೆ ಬರವಣಿಗೆಗಳು, ತತ್ವಜ್ಞಾನ ಅಂದ್ರೆ ವಿಚಾರಗಳನ್ನು ಹೊರಹೊಮ್ಮಿಸುವಂಥದ್ದು, ಸಂಗೀತ ಅಂದ್ರೆ ಹಾಡುವಂಥದ್ದು, ನೃತ್ಯ ಅಂದ್ರೆ ನಾಟ್ಯ ಮಾಡುವಂಥದ್ದು, ವಾಸ್ತುಶಿಲ್ಪ ಅಂದ್ರೆ ಕೆತ್ತನೆಗಳನ್ನು ಮಾಡುವಂಥದ್ದು, ಮೂರ್ತಿ ಕಲೆ ಕಲ್ಲಿನಲ್ಲಿ ಶಿಲೆಗಳನ್ನು ಕೆತ್ತುವಂಥದ್ದು, ವಿಜ್ಞಾನ ಅಂದರೆ ಸತ್ಯ ಶೋಧನೆಯ ಮೂಲಕ ವಾಸ್ತವವನ್ನು ತೋರಿಸಿಕೊಡುವಂಥದ್ದು, ಯೋಗ ಅಂದರೆ ದೈಹಿಕವಾಗಿ ಮಾಡುವಂತಹ ಒಂದು ವ್ಯಾಯಾಮ, ವೈದ್ಯಕೀಯ ಈ ಹುಷಾರು ತಪ್ಪಿದರೆ ಮೆಡಿಸಿನ್ಗಳು ಆ ಥರ ಕೊಡುವಂಥದ್ದು, ಗಣಿತ ಲೆಕ್ಕಪತ್ರವನ್ನು ಮಾಡಲಿಕ್ಕೆ, ಖಗೋಳ ಭೂಮಿಯ ಬಗ್ಗೆ. ಆಮೇಲೆ ಇದರ ಜೊತೆಗೆ ಶಿಕ್ಷಣ ಕೂಡ ಪ್ರಬಲವಾಗಿ ಜಗತ್ತಿಗೆ ಕೊಡುಗೆಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಹೊಂತು. ಆಮೇಲೆ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿ ಅಂತ ಬರುತ್ತೆ ಇಲ್ಲಿ. ಯಾವುದು? ವಾಸ್ತುಶಿಲ್ಪ. ಈ ವಾಸ್ತುಶಿಲ್ಪ ಕೋಟೆಗಳು, ಸ್ಮಾರಕಗಳು, ಗಿರಿದುರ್ಗಗಳು, ಅರಮನೆಗಳು, ದೇವಾಲಯಗಳು, ಸಮಾಧಿಗಳು, ಗುಹೆಗಳನ್ನು ಎಲ್ಲ ಒಳಗೊಂಡುತ್ತೆ. ಏನನ್ನು ಒಳಗೊಳ್ಳುತ್ತೆ ಇದು? ಕೋಟೆಗಳು, ಸ್ಮಾರಕಗಳು, ಗಿರಿದುರ್ಗಗಳು, ಮತ್ತೆ ಅರಮನೆಗಳು, ಇದರ ಜೊತೆಗೆ ದೇವಾಲಯಗಳು,
ದೇವಾಲಯ ಜೊತೆಗೆ ಸಮಾಧಿಗಳು, ಸಮಾಧಿಯ ಜೊತೆಗೆ ಗುಹೆಗಳು, ಇಷ್ಟೆಲ್ಲವೂ ಎಲ್ಲಿ ಕಂಡು ಬರ್ತಾವೆ ಅಂತಂದರೆ ವಾಸ್ತುಶಿಲ್ಪದಲ್ಲಿ ಕಂಡು ಬರ್ತಾವೆ. ಹೌದಾ? ಇದೆಲ್ಲ ಗೊತ್ತಾಯ್ತಲ್ಲ. ಇದ್ರ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನು ನೋಡೋದಾದರೆ ಇನ್ನು ಇಲ್ಲಿ ವಿಶ್ವಸಂಸ್ಥೆ ಅನ್ನೋದು ಬರುತ್ತೆ. ಆ ವಿಶ್ವಸಂಸ್ಥೆ, ವಿಶ್ವ ಪಾರಂಪರಿಕ ಸ್ಥಾನಗಳು, ಇವುಗಳನ್ನೆಲ್ಲ ನೋಡ್ತಾ ಹೋದಾಗ ನಮಗೆ ಇನ್ನೂ ವಿಭಿನ್ನವಾಗಿ ಗೋಚರಿಸುವಂತಹ ವಿಚಾರಗಳೆಂದರೆ ಅವು ಯಾವುವಪ್ಪ ಅಂತಂದರೆ ಇಲ್ಲಿ ನೋಡಿ, ವಿಶ್ವಸಂಸ್ಥೆ ಅಂತ ನೋಡೋಣ. ವಿಶ್ವಸಂಸ್ಥೆಗಿಂತ ಮುಂಚೆ ವಿಶ್ವಸಂಸ್ಥೆ ಯಾಕೆ ಹುಟ್ಟುಕೊಳ್ತು ಅನ್ನೋದಕ್ಕೆ ಕಾರಣ ಇದೆ. ಅದಕ್ಕಿಂತ ಮುಂಚೆ ದ ಲೀಗ್ ಆಫ್ ನೇಷನ್, ದ ಲೀಗ್ ಆಫ್ ನೇಷನ್, ಈ ದ ಲೀಗ್ ಆಫ್ ನೇಷನ್ ಅನ್ನೋದು ದ ಲೀಗ್ ಆಫ್ ನೇಷನ್ಸ್ ಅನ್ನೋದು ಒಂದು ಸಂಸ್ಥೆ. ಇದು 1919ರಲ್ಲಿ ಸ್ಥಾಪನೆಯಾಗಿ ವರ್ಸೆಲ್ಸ್ ಒಪ್ಪಂದದ ಮೂಲಕ, ಯಾವುದು ವರ್ಸೆಲ್ಸ್ ಒಪ್ಪಂದದ ಮೂಲಕ ರಚಿಸಲಾಗಿ ರಚನೆ ಆಗ್ತತಿ. ಆಮೇಲೆ ಇದು 1946ಕ್ಕೆ ವಿಸರ್ಜನೆ ಆಗುತ್ತೆ. ಇದು ಇಷ್ಟು ಯಾಕಾಗುತ್ತೆ ಅಂದರೆ ಅದಕ್ಕೆ ಸಾಕಷ್ಟು ಕಾರಣಗಳು ಇದಾವೆ ಕೂಡ. ಇದಾದ ನಂತರ ಹುಟ್ಕೊಂಡಿರೋದು ಅಂದರೆ ಇದು ಕೂಡ ವಿಶ್ವಸಂಸ್ಥೆ ಸ್ಥಾಪನೆಗಿಂತ, ಅಂದರೆ ವಿಶ್ವಸಂಸ್ಥೆ ಸ್ಥಾಪನೆ ಆಗಿರಲಿಲ್ಲ, ಇದಕ್ಕೆ ಬುನಾದಿ ಜಾಸ್ತಿ ಕೂತಿತ್ತಂದರೆ ಆವಾಗ ಇದೇ ಲೀಗ್ ಆಫ್ ನೇಷನ್ಸೇ ಉಳ್ಕೊಂಡಿರೋದು. ಬಟ್ ಆವಾಗ ವಿಶ್ವಸಂಸ್ಥೆ ನಂತರದಲ್ಲಿ ಬಹು ದೊಡ್ಡದಾಗಿ ಬೆಳ್ಕೊಂಡು ನಿಲ್ಲುತ್ತೆ. ನೋಡಿ, ವಿಶ್ವಸಂಸ್ಥೆ ಜೂನ್ 26, 1945ರಂದು ಸ್ಥಾಪನೆಯಾಗುತ್ತೆ. ಯಾವಾಗ? ಜೂನ್ 26, 1945ರಂದು ಸ್ಥಾಪನೆಯಾಗುತ್ತೆ. ಇದು 193 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುತ್ತದೆ. ಇದಾದ ನಂತರದಲ್ಲಿ ಇದರ ಪ್ರಧಾನ ಕಚೇರಿ ಎಲ್ಲಿದೆ? ಮ್ಯಾನ್ಹ್ಯಾಟನ್ ಅಂದರೆ ಇದು ನ್ಯೂಯಾರ್ಕ್ನಲ್ಲಿದೆ. ನ್ಯೂಯಾರ್ಕ್ನ ಮ್ಯಾನ್ಹ್ಯಾಟನ್ನಲ್ಲಿ ಈ ವಿಶ್ವಸಂಸ್ಥೆ ಇದೆ. ಈ ವಿಶ್ವಸಂಸ್ಥೆ ಏನು ಮಾಡುತ್ತಂದರೆ ಜಗತ್ತಿನ ಅದ್ಭುತವಾದಂತಹ ಪ್ಲೇಸಸ್ಗಳನ್ನು ಏನು ಮಾಡುತ್ತೆ? ಇದು ಗುರುತಿಸ್ಕೊಳ್ಳುತ್ತೆ. ಹಾಗಾಗಿ ಭಾರತದಲ್ಲಿ ಭಾರತದಲ್ಲಿ 43 ಏನು ವಿಶ್ವತಾಣ ಪಾರಂಪರಿಕ ಪ್ರದೇಶಗಳು ಅಥವಾ ವಸ್ತುಗಳು ಅಥವಾ ಜಗತ್ತಿನ ಒಟ್ಟಿನಲ್ಲಿ ಅದ್ಭುತಗಳನ್ನು 43 ವಿಷಯಗಳ ಅನುಗುಣವಾಗಿ ವಿಶ್ವ ದಾಖಲೆಯನ್ನು ಸಾಧಿಸಿಕೊಂಡಿದೆ ಭಾರತ. ಎಷ್ಟು? 43ರಷ್ಟು. ಈಗ ನಿಮಗೆ ಪುಸ್ತಕದಲ್ಲಿ ನಿಮಗೆ ಗೊತ್ತಿರುವಷ್ಟು ರಾಜಸ್ಥಾನದ ಗಿರಿದುರ್ಗಗಳು, ಹೌದಾ? ಯಾವುದು? ಒಂದು ರಾಜಸ್ಥಾನದ ಗಿರಿದುರ್ಗಗಳು, ಮತ್ತು ಖಜುರಾಹೋ, ಕೋನಾರ್ಕ, ತಾಜ್ ಮಹಲ್, ಜಂತರ್ ಮಂತರ್, ಗಯಾ, ಸಾಂಚಿ, ಅಜಂತ ಮತ್ತು ಎಲ್ಲೋರ, ಹಂಪಿ, ಐಹೊಳೆ, ಪಟ್ಟದಕಲ್ಲು, ಮದುರೈ, ಕಂಚಿ,
ಮಹಾಬಲಿಪುರಂ, ಗೋವಾ ಚರ್ಚ್ಗಳು ಇವೆಲ್ಲವೂ ಕೂಡ ಏನಾಗುತ್ತೆ ಇಲ್ಲಿನ ಪ್ರದೇಶಗಳನ್ನು ಗುರ್ತಿಸ್ಕೊಳ್ಳಿಕ್ಕೆ ಚೆನ್ನಾಗಿರುವಂಥದ್ದು. ನಾನು ಒಂದು ಮ್ಯಾಪನ್ನು ಕೂಡ ರೆಡಿ ಮಾಡಿದ್ದೀನಿ, ಒಂದು ರಫ್ ಹಾಳೆಯಲ್ಲಿ ನಿಮಗೆ ತೋರಿಸೋಣ ಅಂತಂದರೆ ಯಾವ್ಯಾವ ಪ್ಲೇಸ್ಗಳು ಎಲ್ಲೆಲ್ಲಿ ಬರ್ತಾವಂತ ನೋಡಿ, ಒಂಚೂರು ಗೊತ್ತಾಗುತ್ತೆ. ಮೇ ಬಿ ಕಾಣಿಸುತ್ತೆ ಅಂತ ಅನ್ಕೋತೀನಿ. ನೋಡಿ, ಇಲ್ಲಿ ರಾಜಸ್ಥಾನದ ಗಿರಿದುರ್ಗಗಳು ಇಲ್ಲಿ ಕಂಡು ಬರ್ತಾವೆ. ರಾಜಸ್ಥಾನದ ಗಿರಿದುರ್ಗಗಳು. ಆಮೇಲೆ ತಾಜ್ ಮಹಲ್ ಇಲ್ಲಿ ಕಂಡು ಬರುತ್ತೆ. ಆಮೇಲೆ ಜಂತರ್ ಮಂತರ್, ಖಜುರಾಹೋ, ಆಮೇಲೆ ಸಾಂಚಿ, ಆಮೇಲೆ ಗಯಾ, ಆಮೇಲೆ ಕೋನಾರ್ಟ, ಅಜಂತ, ಎಲ್ಲೋರಾ, ಐಹೊಳೆ, ಪಟ್ಟದಕಲ್ಲು, ಹೌದಾ. ಆಮೇಲೆ ಇಲ್ಲೇನು ಕಂಡು ಬರುತ್ತೆ, ಪಟ್ಟದಕಲ್ಲು ಆದಮೇಲೆ ಹಂಪಿ, ಗೋವಾದ ಚರ್ಚ್ಗಳು, ಮಹಾಬಲಿಪುರಂ, ಕಂಚಿ, ಮಧುರೈ, ಇಷ್ಟೆಲ್ಲ ಪ್ಲೇಸ್ಗಳು ಭಾರತದ ಈ ಪ್ರದೇಶದಲ್ಲಿ ಕಂಡು ಬರ್ತಾವೆ. ಯಾಕೆ ಕಂಡು ಬರ್ತಾವಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಹೇಳೋರಂಗೆ ನಿಮ್ಗೆ ಗೊತ್ತಿರಲಿ ಅಂತ ತೋರಿಸ್ತಾ ಇರೋದು. ಜಗತ್ತಿನ ಕೊಡುಗೆಗಳಲ್ಲಿ 43ರಷ್ಟು ಕೊಟ್ಟಿರ್ತಾವೆ. ಬಟ್ ನಿಮಗೆ ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ, 14ಕ್ಕಿಂತ ಹೆಚ್ಚು, ಅಂದರೆ 14ಕ್ಕಿಂತ ಹೆಚ್ಚು ಅಂದರೆ ನಿಮ್ಗೆ ಗೊತ್ತಿರಲಿ ಅಂತ ಅನ್ಕೊಳ್ಳೋ ದೃಷ್ಟಿಯಿಂದ ನಾನು 43 ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ನಿಮಗೆ ಎಷ್ಟು ಇಲ್ಲಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೋ ಅಷ್ಟೇ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು. ಇಷ್ಟು ಪ್ಲೇಸ್ಗಳು, ಹೌದಾ. ನೋಡಿ, ಇಷ್ಟು ಪ್ಲೇಸ್ಗಳು ಭಾರತದ ಒಳಗಡೆ ಇರುವಂಥ ಜಗತ್ತಿನ ಅದ್ಭುತಕ್ಕೆ ಸಿಲುಕುವಂಥ ಪ್ರದೇಶಗಳು. ಗೊತ್ತಾಯ್ತಾ? ನಿಮಗೆ ಇನ್ನೊಂದು ಚೂರು ಅಂತಂದರೆ ಈ ಪ್ಲೇಸಸ್ಗಳು ಹೆಂಗಿರ್ತಾವೆ ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಒಂದು ಕುತೂಹಲ ಕೂಡ ನನ್ನಲ್ಲಿ ಇದೆ. ಅವುಗಳನ್ನು ಒಂಚೂರು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಒಂಚೂರು ನೋಡಿ, ಇವೆಲ್ಲ ಜಗತ್ತಿನ ಅದ್ಭುತವಾದಂತಹ ಪ್ಲೇಸ್ಗಳು, ಹೌದಾ. ಇಂಥವೆಲ್ಲ ಭೋಜ್ಪುರದಲ್ಲಿ, ಮಧ್ಯಪ್ರದೇಶದ್ದು ಶಿವ ಟೆಂಪಲ್ಲು, ಇವೆಲ್ಲ ಜಗತ್ತಿನ ದೊಡ್ಡ ಮಟ್ಟದ ಅದ್ಭುತಗಳು. ನಿಮ್ಗೆ ನೋಡಲಿ ಅಂತ ಅಂದರೆ ಸಡನ್ನಾಗಿ ಅದನ್ನ ಹೇಳುವಾಗ ಇಲ್ಲಿ ಏನಿರುತ್ತೆ ಅಂತ ಕ್ಯೂರಿಯಾಸಿಟಿ ಇರುತ್ತಲ್ಲ, ಹಾಗಾಗಿ ನಾನು ನಿಮ್ಗೆ ತೋರಿಸ್ತಾ ಇರೋದು ಇದನ್ನೆಲ್ಲ. ತ್ರಿಪುರ, ಮಧುರಾ, ಮೊಧೇರಾ ಸನ್ ಟೆಂಪಲ್, ಕಾಶಿ, ಗಂಗಾ ನದಿ, ಲೋಟಸ್ ಟೆಂಪಲ್ ಅಂತ ಇದು. ಅಂದರೆ ಒಂದು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಇಲ್ಲಿ ಇರುವಂಥದ್ದು. ಅಂದರೆ ಅದ್ಭುತಗಳಂದರೆ ಏನಪ್ಪ ಅಂತ, ಇದು ಗಾಂಧಿ ಆಶ್ರಮ, ಚೆನ್ನಾಗಿರೋದಷ್ಟು ತೋರಿಸ್ತೀನಿ ಈಗ. ಗೇಟ್ವೇ ಅದು, ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಬೋದು. ಲ್ಯಾಂಡ್ ಸ್ಪೇಸ್, ಅಸ್ಸಾಮ ಗೋಲ್ಡನ್ ಟೆಂಪಲ್ ಅಂತ ಇದು ಪಂಜಾಬ್ದಲ್ಲಿರೋದು. ಇದು ಸಾರನಾಥ್,
ಇದು ಕೊಚ್ಚಿ ಕೇರಳ ಡಚ್ ಪ್ಲೇಸ್ ಅದು. ಸೋಮನಾಥ್ಪುರಂ, ಶಾಂತಿನಿಕೇತನ, ಹವಾ ಮಹಲ್ ಅಂತ ನೋಡಿ, ಬಾಂಬೆ ಹೈಕೋರ್ಟ್, ಹಿಮಾಲಯನ್ ನ್ಯಾಷನಲ್ ಪಾರ್ಕ್, ರಾಣಿ ಕಿ ವಾವ್. ಅದೆಲ್ಲ ನೋಟಿನ ಮೇಲೆ ನೋಡಿರ್ತೀರಿ ನೀವು, ನೋಟ್ ಮೇಲೆ ನೋಡಿ ಗೊತ್ತಾಗುತ್ತೆ. ದೆಹಲಿ ರೆಡ್ ಕೋಟ್ ಅದು, ಜುಮ್ಮಾ ಮಸೀದಿ, ಛತ್ರಪತಿ ಶಿವಾಜಿ ಟರ್ಮಿನಸ್, ಪೇಂಟಿಂಗ್ ಇನ್ ರಾಕ್, ಏನಂತ ಗೊತ್ತಿಲ್ಲ, ಪೇಂಟ್ ಮಾಡಿದ್ದಾರೆ ಅನ್ನೋದು ಅಷ್ಟೇ. ಮಹಾಬೋಧಿ ಟೆಂಪಲ್, ಶಿಮ್ಲಾ ರೈಲ್ವೆ, ಇದು ಟವರ್. ಗೊತ್ತು ನಿಮಗೆ ಹಿಸ್ಟ್ರಿ ಓದಬೇಕಾದ್ರೆ. ಟೈಗರ್, ಬೆಂಗಾಲ್ ಟೈಗರ್ ಅದು. ನಮ್ಮ ಪಟ್ಟದಕಲ್ಲು, ನಮ್ಮ ಹಂಪಿ, ಲಕ್ಷ್ಮಣ್ ಟೆಂಪಲ್ ಅಂತದ್ದು. ಇದಂತೂ ಗೊತ್ತೇ. ಆಗ್ರಾ ಫೋರ್ಟ್, ಉತ್ತರ ಪ್ರದೇಶ್. ಇದು ಎಲ್ಲೋರ ಕೈಲಾಸನಾಥ ದೇವಾಲಯ. ನೋಡಿ ಇಷ್ಟು ಒಂದು ಜಗತ್ತಿನ ಅದ್ಭುತಗಳಲ್ಲಿ ಸೇರಿರುವಂತಹ ವಸ್ತುಗಳು, ಕಟ್ಟಡಗಳು, ನಿರ್ಮಾಣಗಳು, ಜಗತ್ತಿಗೆ ಅದ್ಭುತ ಅನ್ನಿಸುವಂಗೆ ಇರುವಂಥ ಪ್ಲೇಸಸ್ಗಳು. ಗೊತ್ತಾಯ್ತಾ? ನಿಮ್ಗೆ ಗೊತ್ತಿರಲಿ ಅಂತ ತೋರಿಸಿದೆ ಅಷ್ಟೇ. ನೋಡಿ ಇಷ್ಟೆಲ್ಲ ನೋಡಿದಿರಲ್ಲ, ಇಷ್ಟೆಲ್ಲ ಭಾರತ ಜಗತ್ತಿಗೆ ಕೊಟ್ಟಂತಹ ಕೊಡುಗೆಗಳು. ಆಮೇಲೆ ನೋಡಿದ್ರಿ ಇಲ್ಲಿ ವಾಸ್ತುಶಿಲ್ಪ ವಿಶ್ವಸಂಸ್ಥೆ ನೋಡಿದಿರಿ. ಆಮೇಲೆ ವಿಶ್ವಸಂಸ್ಥೆ ಸೇರಿಸಿಕೊಂಡಿರುವಂತಹ ಪ್ಲೇಸಸ್ಗಳನ್ನು ಕೂಡ ಇಲ್ಲಿ ನೀವು ನೋಡಿದಿರಿ, ಹೌದಾ? ಈಗ ಮತ್ತೊಂದು ಏನಪ್ಪ ಅಂತಂದರೆ, ಇಲ್ಲಿ ಆರೋಗ್ಯಕ್ಕೆ ಅಪಾರ ಕೊಡುಗೆಗಳನ್ನು ಕೂಡ ನೀಡಿದ್ದಾರೆ. ಆರೋಗ್ಯಕ್ಕೂ ಕೂಡ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಏನೇನು ಆರೋಗ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಅಂದರೆ, ಚರಕ, ಗೊತ್ತು ನಿಮಗೆ ಚರಕ. ಇದು ಚರಕ ಅನ್ನೋಬ್ಬರು ವ್ಯಕ್ತಿ ಹೆಸರು. ಇದು ಚರಕ ಸಂಹಿತೆ. ಚರಕ ಸಂಹಿತೆ ಅನ್ನೋ ಒಂದು ಗ್ರಂಥವನ್ನು ಬರೀತಾರೆ. ಅಂದರೆ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟ ಅವಾಗಲೇ ಇದು. ಸುಶ್ರುತ ಕೂಡ ಸುಶ್ರುತ ಸಂಹಿತೆ, ಇದನ್ನು ಕೂಡ ಬರೀತಾರೆ. ಇದು ಖನಿ ಪುಸ್ತಕದಲ್ಲಿ ಕೂಡ ನೋಡ್ಬೋದು. ಇದನ್ನು ಸುಶ್ರುತ ಖನಿ ಅನ್ನೋ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಈ ಸುಶ್ರುತ ಸಂಹಿತೆ ಬಗ್ಗೆ ನಮಗೆ ಉಲ್ಲೇಖ ಸಿಗ್ತಾ ಹೋಗುತ್ತೆ. ಪತಂಜಲಿ, ಇದನ್ನು ಕೂಡ ನಾವು ನೋಡ್ಬೋದು. ಇದನ್ನೇನು ನೋಡ್ಬೋದು ಅಂದರೆ, ನಾವು ಯೋಗ ಮತ್ತು ಅಧ್ಯಾತ್ಮದಲ್ಲಿ ನಾವು ಈ ಪತಂಜಲಿಯನ್ನು ನೋಡ್ಬೋದು. ಸದ್ಯಕ್ಕೆ ನಮಗೆ ಪತಂಜಲಿ ಅಂದ ತಕ್ಷಣ ನೆನಪಾಗೋದು ಯಾವುದು? ರಾಮದೇವ್ ಬಾಬಾ. ಗೊತ್ತಲ್ಲ? ರಾಮದೇವ್ ಬಾಬಾ ಅನ್ನುವಂತಹ ಒಬ್ಬ ವ್ಯಕ್ತಿ ಪತಂಜಲಿಯಲ್ಲಿರುವಂಥ ಪ್ರಾಡಕ್ಟ್ಗಳನ್ನು ಜಗತ್ತಿಗೆ ಮಾರುಕಟ್ಟೆಗೆ ಬಿಡ್ತಾ ಹೋದಾಗ ಎಷ್ಟು ಫೇಮಸ್ ಆಗುತ್ತೆ ಅಂದರೆ, ಸದ್ಯಕ್ಕೆ ನಾವು ಟೂತ್ಪೇಸ್ಟು, ಬಿಸ್ಕೆಟ್ಗಳು, ಆಯಿಲ್ಗಳು, ಹೆಲ್ತ್ಗೆ ಇಶ್ಯೂ ಆಗುವಂಥವು, ಆಮೇಲೆ ಫುಡ್ಗಳು, ಎಲ್ಲ ಪ್ರಾಡಕ್ಟ್ಗಳು ಪತಂಜಲಿ. ನೋಡ್ರಿ ನೀವು, ಯಾವುದೇ ವಸ್ತುವಲ್ಲಿ ಪತಂಜಲಿ ಅನ್ನೋದು ಇದ್ದೇ ಇದೆ.
ಎಲೆಕ್ಟ್ರಿಕಲ್ ವಸ್ತುಗಳಲ್ಲಿ ಬಂದಿಲ್ಲ ಅಷ್ಟೇ, ಉಳಿದ ಎಲ್ಲ ಆಲ್ಮೋಸ್ಟ್ ವಸ್ತುಗಳಲ್ಲಿ ಏನು ಪತಂಜಲಿ. ಒಂಚೂರು ಪತಂಜಲಿ ಗೊತ್ತಿರಲಿ, ರಾಮದೇವ್ ಬಾಬಾ ಅವರು 2006ರಲ್ಲಿ ಇದನ್ನು ಹುಟ್ಟಾಕ್ತಾರೆ. ಆಮೇಲೆ ಇವರು ಸರಿಸುಮಾರಾಗಿ ವರ್ಷಕ್ಕೆ 5,000 ಕೋಟಿ ರೂಪಾಯಿ ಆದಾಯ ಇದೆ. ಪತಂಜಲಿಗೆ ವರ್ಷಕ್ಕೆ 5,000 ಕೋಟಿ ರೂಪಾಯಿ ಆದಾಯ. ಈ 5,000 ಕೋಟಿ ರೂಪಾಯಿ ಆದಾಯ ಎಷ್ಟೆಲ್ಲ ಕೆಲಸ ಮಾಡುತ್ತೆ ಅಂದರೆ, ಭಾರತದ ವಿಶ್ವಾಸಾರ್ಹ ಪಟ್ಟಿಯಲ್ಲಿ, ಅಂದರೆ ಭಾರತದಲ್ಲಿ ಯಾವ್ಯಾವ ವಸ್ತುಗಳು ವಿಶ್ವಾಸ ಪಟ್ಟಿಯಲ್ಲಿದ್ದಾವಲ್ಲ ಅಂಥ ಬ್ರ್ಯಾಂಡ್ಗಳಲ್ಲಿ 13ನೇ ಸ್ಥಾನವನ್ನು ಪಡೆದುಕೊಂಡಿದೆ ಪತಂಜಲಿ ಇಡೀ ಭಾರತದಲ್ಲಿ. ಆಮೇಲೆ 35,000 ಕೋಟಿ ಉತ್ಪಾದಿಸಬಲ್ಲಂತಹ 35,000 ಕೋಟಿ ಮೊತ್ತದಷ್ಟು ವಸ್ತುಗಳನ್ನು ಉತ್ಪಾದಿಸುವಂಥ ಕೆಪಾಸಿಟಿಯನ್ನು ಇದು ಹೊಂದಿದೆ. ಆಮೇಲೆ ನೆನಪಲ್ಲಿರಲಿ, ಇದು 45 ಸೌಂದರ್ಯವರ್ಧಕ ವಸ್ತುಗಳು ತಯಾರು ಮಾಡ್ತೈತಿ, 30 ಆಹಾರ, ಆಮೇಲೆ ಇದು 300 ಔಷಧಿ. ಇಷ್ಟು ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡಿ ಟೋಟಲ್ ಆಗಿದು 2,500 ವಸ್ತುಗಳನ್ನು ಉತ್ಪಾದನೆ ಮಾಡ್ತದೆ. ಇಷ್ಟು ಈ ಪತಂಜಲಿ ಅನ್ನೋ ಒಂದು ಪ್ರಾಡಕ್ಟು ಈಗ ಸದ್ಯದಲ್ಲಿ ಕೆಲಸ ಮಾಡುವಂಥದ್ದು. ಹೌದಾ? ಇಷ್ಟು ಗೊತ್ತಿದೆ. ಚರಕ ಸಂಹಿತೆ ಇದು ಯಾವಾಗಲೂ ನೆನಪಿರಬೇಕು. ಸುಶ್ರುತ ಸಂಹಿತೆ. ಪತಂಜಲಿ ಇದು ಯೋಗ ಆಧ್ಯಾತ್ಮಕದ ಬಗ್ಗೆ ತಿಳಿಸುವಂಥದ್ದು. ಇವೇನು ಜಗತ್ತಿಗೆ ಕೊಟ್ಟಂಥ ಕೊಡುಗೆಗಳು. ಯಾವ್ಯಾವ ನೋಡಿದಿರಿ? ಜಗತ್ತಿಗೆ ಕೊಟ್ಟ ಕೊಡುಗೆಗಳು. ಒಂದು ವಾಸ್ತುಶಿಲ್ಪ ನೋಡಿದಿರಿ, ವಿಶ್ವಸಂಸ್ಥೆಯ ಪಾರಂಪರಿಕ ಸ್ಥಳಗಳು, ಆರೋಗ್ಯಕ್ಕೆ ನೀಡಿದಂತಹ ಕೊಡುಗೆಗಳು. ಹೌದಾ? ಇದಾದಮೇಲೆ ಮತ್ತೆ ಯಾವುದೋ ಕೊಡುಗೆ ನೀಡ್ತಾರೆ ಭಾರತೀಯರು ಅಂದರೆ ಹೇಳಿ ನೋಡೋಣ. ಭಾರತೀಯರು ಕೊಡುಗೆ ನೀಡೋದು ಹಿಂದೂಸ್ತಾನಿ ಸಂಗೀತಕ್ಕೆ ಇವರು ಅತಿ ಹೆಚ್ಚು ಕೊಡುಗೆಯನ್ನು ನೀಡ್ತಾರೆ. ಏನೇನು ಸಂಗೀತಕ್ಕೆ ಹೆಚ್ಚಿಗೆ ಕೊಡುಗೆ ನೀಡ್ತಾರಪ್ಪ ಅಂತಂದರೆ, ಇವರು ಕರ್ನಾಟಕ ಸಂಗೀತ, ಅಂದರೆ ಕರ್ನಾಟಿಕ್ ಸಂಗೀತ, ಇದನ್ನು ಕರ್ನಾಟಕದ ಸಂಗೀತ ಅಂತ ಗುರುತಿಸ್ಕೋತೀವಿ. ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಯಾರನ್ನ ಕರಿತೀವಿ? ಕರ್ನಾಟಕ ಅಂದರೆ ಸಂಗೀತದ ಪಿತಾಮಹ ಪುರಂದರದಾಸರು. ಹೌದಾ? ಪುರಂದರದಾಸರ ನಾವು ಕರಿತೀವಿ. ಆಮೇಲೆ ಭರತನಾಟ್ಯ ಇದು ಎಲ್ಲಿ? ಭರತ ಮುನಿ ಅನ್ನೋ ಒಬ್ಬ ವ್ಯಕ್ತಿಯಿಂದ ಸ್ಥಾಪನೆ ಆಗಿರೋದು. ಭರತ ಮುನಿ ಇದು ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಇರುವಂತಹ ನಾಟ್ಯ. ನೆಕ್ಸ್ಟು ಕಥಕ್. ಇದೆಲ್ಲಿ ಕಥಕು? ಇದು ಉತ್ತರ ಪ್ರದೇಶ. ಆಮೇಲೆ ಕೂಚುಪುಡಿ. ಕೂಚುಪುಡಿಯಲ್ಲಿದು ಆಂಧ್ರ ಪ್ರದೇಶ. ನೆಕ್ಸ್ಟು ಮೋಹಿನಿ ಅಟ್ಟಂ ಇದು ಕೇರಳ. ಜಗತ್ತಿಗೆ ಕೊಡುಗೆ ನೀಡುವಲ್ಲಿ ಹಿಂದೂಸ್ತಾನಿ ಸಂಗೀತದಲ್ಲಿ ಇಷ್ಟು ರಾಜ್ಯ ಅನ್ನೋಕ್ಕಿಂತ ಇವು ಇಂಪಾರ್ಟೆಂಟ್ ಅಂತ ಅಷ್ಟೇ. ಇನ್ನೂ ಭಾಳಷ್ಟು ರಾಜ್ಯಗಳು ಕೂಡ ಕೊಡುಗೆನ ಸಾಹಿತ್ಯಕ್ಕೆ ನೀಡುವಂಥದ್ದು ಕೊಡುಗೆಗಳನ್ನು ಮಾಡ್ತಾವೆ. ಇವುಗಳು ಇಷ್ಟು ಫೇಮಸ್ ಆಗಿರುವಂತಹ ನಾಟ್ಯಗಳು ಆಯಾಯ ರಾಜ್ಯಗಳು ನೀಡಿರುವಂತಹ ಕೊಡುಗೆಗಳು. ಹೌದಾ? ಆಮೇಲೆ ಇನ್ನೊಂದು ನೆನಪಲ್ಲಿರಲಿ, ಜಗತ್ತಿಗೆ
ಗಣಿತ ಲೋಕಕ್ಕೆ ಕೊಡುಗೆಯನ್ನು ಬಹಳ ಇದೆ. ಗಣಿತ ಅಂದರೆ ಸೊನ್ನೆಯನ್ನು ಕೂಡ ಜಗತ್ತಿಗೆ ಕೊಟ್ಟಿರೋದು. ದಶಮಾಂಶ ಪದ್ಧತಿಯನ್ನು ಇದನ್ನು ಕೂಡ ಯಾರು ಕೊಟ್ಟಿರೋದು? ಭಾರತೀಯರೇ ಜಗತ್ತಿಗೆ ಪರಿಚಯ ಮಾಡಿ ಕೊಟ್ಟಿರುವಂಥದ್ದು. ಹೌದಾ? ಇಷ್ಟು ಏನಪ್ಪ ಅಂತಂದರೆ ಜಗತ್ತಿಗೆ ಕೊಟ್ಟಂತಹ ಕೊಡುಗೆಗಳು. ಹೌದಾ? ಇದು ಹಿಂದೂಸ್ತಾನಿ ಸಂಗೀತಕ್ಕೆ. ಇನ್ನು ಮತ್ತೆ ಯಾವುದಕ್ಕೆ ಕೊಡುಗೆಯನ್ನು ನೀಡಿದರು ಭಾರತೀಯರು? ಸಾಕಷ್ಟು ರಂಗದಲ್ಲಿ ಕೊಡುಗೆ ನೀಡಿದ್ದಾರೆ. ಈಗ ಒಂದು ಶಿಕ್ಷಣ ರೇಂಜಲ್ಲಿ ಯಾವ ರೀತಿ ಕೊಡುಗೆಯನ್ನು ಇವರು ನೀಡಿದ್ದಾರೆ? ಒಂದು ನಳಂದ ವಿಶ್ವವಿದ್ಯಾಲಯ ಗೊತ್ತಿರಬೇಕು ನಿಮಗೆ. ಎರಡನೇದು ತಕ್ಷಶಿಲಾ. ಮೂರು ಉಜ್ಜಯಿನಿ. ನಾಲ್ಕು ಪ್ರಯಾಗ. 5 ವಿಕ್ರಮಶಿಲಾ. 6 ಕಾಶಿ. 7 ಕಾಂಚಿ. ಅಂದರೆ ಜಗತ್ತಿಗೆ ಕೊಡುಗೆ ನೀಡುವಂಥ ಸಂದರ್ಭದಲ್ಲಿ ಶಿಕ್ಷಣ ದೃಷ್ಟಿಯಲ್ಲಿ ಇಷ್ಟೆಲ್ಲ ಶಿಕ್ಷಣ ಕೇಂದ್ರಗಳನ್ನು ಭಾರತ ಹೊಂದಿತ್ತು. ಹೌದಾ? ಇವು ಒಂಚೂರು ನೆನಪಲ್ಲಿ ಇರಲಿ. ಆಮೇಲೆ ನೆಕ್ಸ್ಟ್ ಈಗ ನೋಡಿ, ಒಂಚೂರು ಹೇಳೋಣ. ಈಗ ನಳಂದ ವಿಶ್ವವಿದ್ಯಾಲಯ. ನಳಂದ ವಿಶ್ವವಿದ್ಯಾಲಯ ಅಂದರೆ ಭಾರತದ ನಳಂದ ವಿಶ್ವವಿದ್ಯಾಲಯ ಗೊತ್ತಿರಲಿ. ಇದು ಬಿಹಾರದಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ಬಿಹಾರದಲ್ಲಿ ಬರುತ್ತೆ. ಬಿಹಾರದ ಪಾಟ್ನಾ. ಇದು ಕ್ರಿಸ್ತಶಕ 427ರಲ್ಲಿ, ಅಂದರೆ ಕ್ರಿಸ್ತಶಕ 427ರಲ್ಲಿ ಗುಪ್ತರು ಮತ್ತು ಮೌರ್ಯರು ಮತ್ತು ಗುಪ್ತರು ಸೇರಿ ಮಾಡಿರುವಂತಹ ಒಂದು ವಿಶ್ವವಿದ್ಯಾಲಯ. ಇದು ಸರಿಸುಮಾರಾಗಿ 30 ಎಕರೆಯನ್ನು ಹೊಂದಿದೆ ಅಂತ ಕೇಳಲ್ಪಟ್ಟಿದ್ದೀನಿ ಅಷ್ಟೇ. 30 ಎಕರೆ ಜಾಗವನ್ನು ಹೊಂದಿತ್ತು ಅಂತ. ಈ ನಳಂದ ವಿಶ್ವವಿದ್ಯಾಲಯ ಜಗತ್ತಿನ ದೊಡ್ಡ ವಿಶ್ವವಿದ್ಯಾಲಯ. ಅವತ್ತಿನ ಕಾಲಕ್ಕೆ ಜಗತ್ತಿನ ದೊಡ್ಡ ವಿಶ್ವವಿದ್ಯಾಲಯ. ಇಲ್ಲಿ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳಿಕ್ಕೆ ಊಟ, ವಸತಿ, ಶಾಲೆ, ಶಿಕ್ಷಕರಿಗೆ ಊಟ, ವಸತಿ, ಶಾಲೆ, ಪ್ರಪಂಚದಲ್ಲಿ ದೊರೆಯುವಂಥ ಅವತ್ತಿನ ಕಾಲದ ಎಲ್ಲ ಪುಸ್ತಕಗಳು ಕೂಡ ಇಲ್ಲಿ ದೊರೆಯುತ್ತಿದ್ದವು. ಎಲ್ಲ ಯೋಗ, ಜ್ಞಾನ, ಗಣಿತ, ವಿಜ್ಞಾನ, ಖಗೋಳ, ಭಾಷೆಗಳು, ಏನು ಸಬ್ಜೆಕ್ಟ್ಗಳಿದ್ದಾವೆ ಎಲ್ಲವನ್ನು ಅಧ್ಯಯನ ಮಾಡುವಂಥ ನಳಂದ ವಿಶ್ವವಿದ್ಯಾಲಯ ಅಷ್ಟು ಬಿಗ್ಗೆಸ್ಟ್. ಆಮೇಲೆ ಇದ್ರದ್ದು ಇನ್ನೊಂದು ಏನಪ್ಪ ಅಂತಂದರೆ, ಎಲ್ಲೋ ಕೇಳಲ್ಪಟ್ಟಿರುವಂಗೆ ನಳಂದ ವಿಶ್ವವಿದ್ಯಾಲಯದ ಬುಕ್ ಸ್ಟಾಲ್, ಇಟ್ ಮೀನ್ಸ್ ಲೈಬ್ರರಿ 90,000 ಪುಸ್ತಕ ಇದ್ದು ಅಂತ. ಅಂದರೆ ಇದು ಜಗತ್ತು ಕಗ್ಗತ್ತಲಿದ್ದಾಗ, ಜಗತ್ತಿಗೆ ಎಜುಕೇಷನ್ ಅಂದರೆ ಗೊತ್ತಿಲ್ಲ, ಜಗತ್ತಿಗೆ ವಿಜ್ಞಾನ, ತಂತ್ರಜ್ಞಾನ, ಈ ಟೆಕ್ನಾಲಜಿ, ಖಗೋಳಶಾಸ್ತ್ರ, ಇಂಥವ ಆರೋಗ್ಯ, ಆಮೇಲೆ ವೈದ್ಯಕೀಯ, ಇಂಥವೆಲ್ಲ ಗೊತ್ತಿಲ್ಲದೆ ಇರುವಂಥ ಕಾಲದಲ್ಲಿ ನಳಂದ ವಿಶ್ವವಿದ್ಯಾಲಯದಲ್ಲಿ ಎಲ್ಲವನ್ನು ಕಲಿಸಿಕೊಡುವಂಥ ಕೆಲಸವನ್ನು ಮಾಡ್ತಿದ್ರು. ಆದರೆ ದುರಾದೃಷ್ಟ ಏನು ಮಾಡೋದು, ನಮ್ಮ 1193ರಲ್ಲಿ ಬಕ್ತಿಯಾರ್ ಖಿಲ್ಜಿ ಏನು ಮಾಡ್ತಾನೆ ಈತ, ಇದರ ಮೇಲೆ ದಾಳಿ ಮಾಡಿ ನಳಂದ ವಿಶ್ವವಿದ್ಯಾಲಯವನ್ನು ನಾಶ ಮಾಡಿಬಿಡ್ತಾನೆ.
ಇತಿಹಾಸಕಾರರು ಹೇಳುವಂತೆ ನಳಂದ ವಿಶ್ವವಿದ್ಯಾಲಯವನ್ನು ಬಕ್ತಿಯಾರ್ ಖಿಲ್ಜಿ ಅದನ್ನು ಎಲ್ಲವನ್ನ ಒಡೆದು ಸುಟ್ಟಾಕಿದ ನಂತರ ಸರಿಸುಮಾರಾಗಿ ನಳಂದ ವಿಶ್ವವಿದ್ಯಾಲಯ 3 ತಿಂಗಳು ಬೆಂಕಿಯಲ್ಲಿ ಪುಸ್ತಕಗಳು ಉರಿತಾ ಇದ್ವು ಅಂತ, ಅಂದರೆ ಕಿಚ್ಚು ಇತ್ತಂತ. 3 ತಿಂಗಳವರೆಗೆ ಪುಸ್ತಕಗಳೇ ಸುಡ್ತಾ ಇದ್ವು ಅಂತ, ಅಷ್ಟು ಪುಸ್ತಕಗಳು ಅಲ್ಲಿದ್ದವು. ತಕ್ಷಶಿಲಾ ಇದು ಪಾಕ್ ಮತ್ತು ಪಂಜಾಬ್ ಪ್ರಾಂತ್ಯ ಮಧ್ಯೆ ಬರುವಂಥದ್ದು. ಪಾಕ್ ಮತ್ತು ಪಂಜಾಬ್ ಪ್ರಾಂತ್ಯದಲ್ಲಿ ಬರುವಂಥದ್ದು. ಇದು ಕ್ರಿಸ್ತಪೂರ್ವ 800ರಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಇದು ಸ್ಥಾಪನೆಯಾಗಿ ಇಲ್ಲಿ 18 ಶಾಸ್ತ್ರ ಮತ್ತು 18 ಕಲೆಗಳಿದ್ವಂತೆ. ಇಲ್ಲಿ 18 ಶಾಸ್ತ್ರ 18 ಕಲೆಗಳನ್ನು ಕಲಿಸಿಕೊಡ್ತಿದ್ರಂತೆ. ಆಮೇಲೆ ಉಜ್ಜಯಿನಿ ಇದು ಮಧ್ಯಪ್ರದೇಶದಲ್ಲಿ ಬರುವಂಥದ್ದು. ಏನು ಮಧ್ಯಪ್ರದೇಶದಲ್ಲಿ ಇದು ಉತ್ತರಕ್ಕೆ ಚಂಬಲ್ ನದಿ, ದಕ್ಷಿಣಕ್ಕೆ ನರ್ಮದಾ ನದಿ, ಪೂರ್ವ ವಿಂಧ್ಯಾಚಲ ಪ್ರದೇಶ, ಆಮೇಲೆ ಪಶ್ಚಿಮಕ್ಕೆ ಸೌರಾಷ್ಟ್ರ. ಕಾಳಿದಾಸ ಏನು ಹೇಳ್ತಾನಪ್ಪ ಅಂತಂದರೆ ಈ ಉಜ್ಜಯಿನಿ ಕುರಿತು, ಉಜ್ಜಯಿನಿ ವಿಶಾಲ ಎಂದು ಕರೆದಿದ್ದಾನೆ. ಕಾಳಿದಾಸ ಏನು ಹೇಳ್ತಾನೋ ಇದು ವಿಶಾಲ ಅಂತ ಹೇಳಿ ಕಾಳಿದಾಸ ಕರೆಯುವಂಥ ಹೆಸರು. ಪುರಾಣಗಳ ಪ್ರಕಾರ ಇಲ್ಲಿ ಶಿವ ಇದ್ದವನು ಮತ್ಸ್ಯ ಮಹರ್ಷಿಯ ಅಂತ ಇದ್ದ, ಅಂದರೆ ಮತ್ಸ್ಯ ರೂಪದಲ್ಲಿ ಜನ್ಮ ತಾಳಿದ್ದಂತೆ. ಇಲ್ಲಿ ಉಜ್ಜಯಿನಿಯಲ್ಲಿ ಶಿವ ಇದ್ದವನು ಮತ್ಸ್ಯ ರೂಪವನ್ನು ತಾಳಿದ್ದ ಅಂತ. ಇನ್ನೊಂದು ಪುರಾಣಗಳಲ್ಲಿ ಬರ್ತತಿ, ಇಲ್ಲಿ ಮಹರ್ಷಿ ಸಾಂದೀಪ ಅನ್ನುವಂಥ ಒಬ್ಬ ಮಹರ್ಷಿಯ ಶಿಷ್ಯರಾಗಿ ಕೃಷ್ಣ ಮತ್ತು ಬಲರಾಮ, ಅಂದರೆ ಮಹಾಭಾರತದ ಕೃಷ್ಣ ಮತ್ತು ಬಲರಾಮ 14 ವಿದ್ಯೆಗಳನ್ನು ಕೃಷ್ಣ ಮತ್ತು ಬಲರಾಮ 14 ವಿದ್ಯೆಗಳನ್ನು ಮತ್ತು 64 ಕಲೆಗಳನ್ನು ಇಲ್ಲಿ ಅಭ್ಯಾಸ ಮಾಡಿದ್ರಂತ. ಇಲ್ಲಿ ವೇದಗಳು ಹುಟ್ಕೊಂಡು, ಅಂದರೆ ವೇದಗಳಿದ್ದು ಅಂತ ಜ್ಯೋತಿಷ್ಯಗಳು ಹೇಳ್ತಾ ಇದ್ರಂತ. ಇವೆಲ್ಲ ಏನೋ ಬಹಳ ಪುರಾಣಗಳಲ್ಲಿ ವಿವಿಧ ಮಟ್ಟದಲ್ಲಿ ಎಲ್ಲ ಶಿವಪುರಾಣ, ಗರುಡ ಪುರಾಣ, ಯಾವ್ಯಾವ ದೇವರುಗಳಿದ್ದಾವೆ ಎಲ್ಲ ದೇವರುಗಳ ಪುರಾಣಗಳು ಕೂಡ ಇಲ್ಲಿ ಬರುವಂಥದ್ದು. ಅಂದರೆ ಹೇಳ್ತಿದ್ರಂತೆ ಇಲ್ಲಿ ಕೂಡ ಶಿವ ಮತ್ಸ್ಯ ರೂಪದಲ್ಲಿದ್ದಂತೆ, ಕೃಷ್ಣ ಮತ್ತು ಬಲರಾಮ 14 ವಿದ್ಯೆಗಳನ್ನು 64 ಕಲೆಗಳನ್ನು ಅಭ್ಯಾಸ ಮಾಡಿದ್ರಂತೆ. ಇಲ್ಲಿ ವೇದಗಳು ಜ್ಯೋತಿಷ್ಯಗಳೆಲ್ಲವೂ ಇದ್ವಂತಷ್ಟೆ. ಹೀಗೆ ಪ್ರಯಾಗ, ವಿಕ್ರಮಶಿಲ, ಕಾಶಿ ಇವೆಲ್ಲವೂ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸವನ್ನು ಮಾಡಿರುವಂಥ ರೀತಿಯನ್ನು ನಾವು ಇಲ್ಲಿ ನೋಡ್ತೀವಿ. ಹೌದಾ? ಇಷ್ಟು ಗೊತ್ತಾಯ್ತು. ಇವೆಲ್ಲ ಸುಮ್ಮನೆ ಗೊತ್ತಿರಲಿ ಅಂತ ಹೇಳಿರೋದು. ಆಮೇಲೆ ನೋಡಿ, ಇದು ಜಗತ್ತಿಗೆ ಕೊಟ್ಟಂತಹ ಕೊಡುಗೆಗಳು ಯಾವ್ಯಾವ ಕೊಟ್ಟರಂತ ನೋಡಿದ್ದೀವಿ. ಇನ್ನು 6ನೇದು ವಿದೇಶಿಯರ ಆಕರ್ಷಕ ಕೇಂದ್ರವಾಗಿ ಭಾರತ. 6ನೇದು ವಿದೇಶಿಯರ ಆಕರ್ಷಕ ಕೇಂದ್ರವಾಗಿ ಭಾರತ. ಏನು ವಿದೇಶಿಯರಿಗೆ ಆಕರ್ಷಕ ಆಯಿತು? ಇಲ್ಲಿನ ಸಂಪತ್ತು ಫಲವತ್ತಾದ ಭೂಮಿ ಆಕರ್ಷಕವಾಗಿತ್ತು. ಏನಾಯಿತು? ಇಲ್ಲಿ ಫಲವತ್ತ ಭೂಮಿ, ಇಲ್ಲಿ ಫಲವತ್ತ ಭೂಮಿ ಮತ್ತು ಸಂಪತ್ತು, ಇದನ್ನು ನೋಡಿ ಭಾರತಕ್ಕೆ ವಿದೇಶಿಯರು ಎಂಟ್ರಿ ಕೊಡ್ತಾ ಬಂದರು. ಆಮೇಲೆ ಇಲ್ಲಿ ಯಾರ್ಯಾರು ಬಂದರು? ಗ್ರೀಕರು ಬಂದರು, ಪರ್ಷಿಯನ್ನರು ಬಂದರು, ಅಫ್ಘನ್ನರು ಬಂದರು, ಆಮೇಲೆ ಮಂಗೋಲರು ಬಂದರು. ಯುರೋಪಿಯನ್ನರ ಕೂಡ ಇಲ್ಲಿ ದಾಳಿಯನ್ನು ಮಾಡ್ತಾ ಬಂದರು.
ಇಲ್ಲಿ ಯುರೋಪಿಯನ್ನರು ಕೂಡ ದಾಳಿ ಮಾಡಿ, ಅಂದರೆ ಇಲ್ಲೇನು ಫಲವತ್ತ ಭೂಮಿ ಚೆನ್ನಾಗೈತಿ, ಭೂಮಿ ಇಲ್ಲೆಲ್ಲ ಬೆಳೀಲಿಕ್ಕೆ ಸಾಧ್ಯ, ಸಂಪತ್ತು, ಈ ಸಂಪತ್ತುಗಳನ್ನು ಲೂಟಿ ಮಾಡೋಣ ಅಂತ ಅಂದ್ಕೊಂಡು ಭಾರತಕ್ಕೆ ಬಂದರು. ಇಲ್ಲಿ ಯಾವ್ಯಾವ ಆಕರ್ಷಣೆಗೆ ಆಗಿತ್ತಂತಂದರೆ ಗಿರಿಧಾಮಗಳು, ಆಮೇಲೆ ಹಿಮಾಲಯ ಕೂಡ ಆಗಿತ್ತು. ಆಮೇಲೆ ಕಾಶ್ಮೀರದ ಕಣಿವೆಗಳು, ಕೇರಳದ ರಾಷ್ಟ್ರೀಯ ಉದ್ಯಾನವನಗಳು, ಕಡಲ ತೀರಗಳು, ಸ್ಮಾರಕಗಳು, ಇವೆಲ್ಲವೂ ಭಾರತದ ವಿದೇಶಿಯರಿಗೆ ಆಕರ್ಷಣೆ ಆಯಿತು. ಕಟ್ಟಡಗಳು ಇದ್ದವು ಅವಾಗ, ಆಮೇಲೆ ಉದ್ಯಾನವನಗಳು, ಹೀಗೆ ವೆರೈಟಿಯಾಗಿ ಭಾರತದಲ್ಲಿ ಎಲ್ಲವನ್ನು ಹೊಂದಿರೋದ್ರಿಂದ ಭಾರತೀಯರ ಮೇಲೆ ವಿದೇಶಿಗರ ಕಣ್ಣು ಬಿದ್ದೇ ಬಿಡ್ತು. ಹೀಗಾಗಿ ವಿದೇಶಿಯರಿಗೆ ಭಾಳಷ್ಟು ವಿಷಯಗಳು ಆಕರ್ಷಣೀಯವಾಗಿ ಕಂಡವು. ಹೌದಾ? ಇನ್ನು ನೆಕ್ಸ್ಟ್ ನೋಡಿ, 7ನೇದು ವಿವಿಧತೆಯಲ್ಲಿ ಏಕತೆ. ವಿವಿಧತೆಯಲ್ಲಿ ಏಕತೆ ಏನು? ವಿವಿಧತೆಯಲ್ಲಿ ಏಕತೆ, ಇಲ್ಲಿ ಭೌಗೋಳಿಕ ವಿವಿಧತೆ ಇತ್ತು. ಯಾವುದು? ಇಲ್ಲಿ ಭೌಗೋಳಿಕ ವಿವಿಧತೆ ಇತ್ತು. ಏನು ಭೌಗೋಳಿಕ ವಿವಿಧತೆ ಇತ್ತಂದರೆ, ಸಿಯಾಚಿನ್, ರಾಜಸ್ಥಾನ, ಉಷ್ಣ ಮರುಭೂಮಿ, ಹಿಮಪರ್ವತಗಳು, ನಿತ್ಯ ಹರಿದ್ವರ್ಣ ಕಾಡುಗಳು, ವಿಶಾಲ ಬಯಲುಗಳು, ಪ್ರಸ್ಥಭೂಮಿಗಳು, ಕಡಲ ತೀರಗಳು, ಸಸ್ಯ ಪ್ರಾಣಿ ವರ್ಗಗಳು, ಇವೆಲ್ಲವೂ ಕೂಡ ಭೌಗೋಳಿಕ ವಿವಿಧತೆಯಲ್ಲಿ ಕಂಡುಬರುವಂಥದ್ದು. ಅಂದರೆ ಭಾರತದ ಎಲ್ಲ ಪ್ರದೇಶಗಳು, ಸಿಯಾಚಿನ್, ರಾಜಸ್ಥಾನ, ಆಮೇಲೆ ಉಷ್ಣ ಮರುಭೂಮಿಗಳು, ಹೌದಾ? ಇಷ್ಟೆಲ್ಲ ಆದಮೇಲೆ ಹಿಮಪರ್ವತ, ನಿತ್ಯ ಹರಿದ್ವರ್ಣ ಕಾಡುಗಳು, ಇಲ್ಲಿ ಪ್ರಾಣಿ, ಕಡಲ ತೀರಗಳು, ಪ್ರಾಣಿಗಳು, ಹೀಗೆ ಏನಾಗ್ಕೊಂತ ಬಂತಂದರೆ ಸಸ್ಯಗಳು ಕೂಡ ಇಲ್ಲಿ ಭೌಗೋಳಿಕ ವಿವಿಧತೆಯಲ್ಲಿ ಇಷ್ಟೆಲ್ಲ ಕಂಡು ಬಂದಿರೋದ್ರಿಂದ ವಿವಿಧತೆಯಲ್ಲಿ ಏಕತೆ. ಇಲ್ಲೆಲ್ಲ ಏನೈತೆ, ಬೇರೆ ಥರ ಸಿಯಾಚಿನ್ ಇದೆ, ರಾಜಸ್ಥಾನ ಮರುಭೂಮಿ ಇದೆ, ಉಷ್ಣವಲಯ ಇದೆ, ಹಿಮಾಲಯ ಇದೆ, ನಿತ್ಯ ಹರಿದ್ವರ್ಣ ಕಾಡುಗಳಿದ್ದಾವೆ, ಕಡಲ ಇದೆ, ಪ್ರಾಣಿ ಸಸ್ಯ ವರ್ಗಗಳು, ಭೂಮಿ ಒಂದೇ ಥರವಾಗಿ ಅದರಲ್ಲಿ ಭಾರತ ಒಂದೇ ಥರದ ವಾತಾವರಣ ಹೊಂದಿಲ್ಲ ಅಂತ. ಹಾಗಾಗಿ ತಗ್ಗು, ಏರು, ದಿನ್ನು, ಮರುಭೂಮಿ, ಫಲವತ್ತ ಭೂಮಿ, ನದಿ, ಕಡಲುಗಳು, ಸಾಗರ, ಪ್ರಾಣಿ ಪಕ್ಷಿ, ನಿತ್ಯ ಹರಿದ್ವರ್ಣ ಕಾಡು, ಈ ಎಲ್ಲವನ್ನು ಹೊಂದಿ ಮತ್ತೆ ಇದು ಏಕತೆಯನ್ನು ಅಂದರೆ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ, ಭಾರತ ಒಂದೇ ಅನ್ನೋದನ್ನು ಏಕತೆಯಲ್ಲಿ ಸಾಧಿಸ್ತಾ ಬಂದಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಜನಾಂಗೀಯ ವೈವಿಧ್ಯತೆ. ಈ ಜನಾಂಗೀಯ ವೈವಿಧ್ಯತೆಯನ್ನು ಯಾವ ರೀತಿ ನೋಡ್ತೀವಿ ಅಂದರೆ, ಇಲ್ಲಿ ದ್ರಾವಿಡರಿದ್ದಾರೆ, ನಿಗ್ರೋಗಳು, ಮತ್ತು ಮಂಗೋಲಿಯನ್, ಅಲ್ಪೈನ, ಇಷ್ಟೆಲ್ಲ ಇರಬೇಕಾದ್ರೂ ಕೂಡ ಭಾರತ ಜನಾಂಗೀಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸ್ತಾ ಬಂದಿದೆ. ಭಾರತದಲ್ಲಿ ಸರಿಸುಮಾರು 1600ಕ್ಕಿಂತ ಹೆಚ್ಚು ಭಾಷೆಗಳಿದಾವಂತಿಲ್ಲಿ. ಭಾಷೆಗಳು ನೋಡಿ, ಇಷ್ಟೆಲ್ಲ ಇರಬೇಕಾದ್ರೆ ಏಕತೆಯನ್ನು ಹೆಂಗೆ ಸಾಧಿಸ್ಲಿಕ್ಕಾಗೋದಿಲ್ಲ. ಬೇರೆ ಕಡೆ ಆದರೆ ಮೇ ಬಿ ಸಾಧಿಸೋಕ್ಕಾಗೋದಿಲ್ಲ. ಇಲ್ಲಿ ಭೌಗೋಳಿಕವಾಗಿ ಜನಾಂಗೀಯ, ದ್ರಾವಿಡರು, ನಿಗ್ರೋ, ಮಂಗೋಲಿಯನ್, ಅಲ್ಪೈನ್, ಹಾಗೆ ಇನ್ನೂ ಭಾಳಷ್ಟು ಇದ್ದಾವೆ. ಒಂದೇ ಧರ್ಮದಲ್ಲಿ ಸಾಕಷ್ಟು
ಜಾತಿಗಳು ಇರುವಂಗೆ, ಆ ಜಾತಿಯಲ್ಲಿ ಮತ್ತೆ ಉಪಜಾತಿಗಳು, ಮೇಲು ಜಾತಿಗಳು ಅಂತ ಇರುವಂಗೆ ಸಾಕಷ್ಟು ಇದಾವೆ. ಅದರಲ್ಲಿ 1600 ಭಾಷೆಗಳಿದಾವೆ. ಇಷ್ಟೆಲ್ಲ ಇದ್ರೂ ಕೂಡ ಭಾರತ ಒಂದೇ ಅಂತ ಗುರುತಿಸ್ಕೊಳ್ತೀವಿ. ನೆಕ್ಸ್ಟ್, ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಇಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಅಂದರೆ ಜಾತಿ, ಧರ್ಮ, ನಂಬಿಕೆ, ಪದ್ಧತಿಗಳು, ಭಾಷೆಗಳು, ಜನಾಂಗೀಯ ಭಿನ್ನ ಬದುಕಿನ ಶೈಲಿ, ಮಾತೃಪ್ರಧಾನ ಕುಟುಂಬ, ಪಿತೃಪ್ರಧಾನ ಕುಟುಂಬ, ಏಕಪತ್ನಿತ್ವ, ಬಹುಪತ್ನಿತ್ವ ಎಲ್ಲವನ್ನ ಒಳಗೊಂಡಿದೆ. ಸಾಮಾಜಿಕ ಅದರಲ್ಲಿ ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ, ಆಮೇಲೆ ನಂಬಿಕೆಗಳಿದ್ದಾವೆ, ಆಚಾರಗಳಿದ್ದಾವೆ, ವಿಚಾರಗಳಿದ್ದಾವೆ, ಆಮೇಲೆ ಭಾಷೆಗಳಿದ್ದಾವೆ ಇಲ್ಲಿ, ಆಮೇಲೆ ವಿವಿಧ ಜನಾಂಗೀಯರಿದ್ದಾರೆ ಇಲ್ಲಿ. ಹೌದಾ? ಇಷ್ಟೆಲ್ಲದರ ಮಧ್ಯೆ ಮಾತೃಪ್ರಧಾನ, ಮಾತೃ ಮತ್ತು ಪಿತೃಪ್ರಧಾನ ಕುಟುಂಬಗಳು, ಏಕಪತ್ನಿ ಮತ್ತು ಬಹುಪತ್ನಿ, ಈ ರೀತಿಯ ಸಾಮಾಜಿಕ ಧಾರ್ಮಿಕ ನಂಬಿಕೆ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಅಲ್ಲ, ಎಲ್ಲ ಧರ್ಮದವರು ಎಲ್ಲ ಜಾತಿಗಳಲ್ಲ, ಅವ್ರದ್ದೇ ಆದಂಥ ಧರ್ಮ, ಅವ್ರದ್ದೇ ಆದಂಥ ಆಚರಣೆ, ನಂಬಿಕೆಗಳು ಅವ್ರದ್ದೇ ಆದಂಥ ಆಚಾರ ವಿಚಾರ, ಭಾಷೆಗಳು, ಜನಾಂಗೀಯ, ಮಾತೃಪ್ರಧಾನ, ಪಿತೃಪ್ರಧಾನ, ಏಕಪತ್ನಿತ್ವ, ಬಹುಪತ್ನಿ. ಅಂದರೆ ನಾವು ನಮ್ಮ ಸಮಾಜದಲ್ಲಿ ನಾವು ಕಾಣುವಂಥ ವಿವಿಧತೆ ಇವು. ಸಮಾಜದಲ್ಲಿ ಕಾಣುವಂಥ ವಿವಿಧತೆ ಮತ್ತು ಧಾರ್ಮಿಕತೆ ವಿಚಾರಗಳು ಬೇರೆ ಬೇರೆ ಥರ ಇದ್ದರೂ ಕೂಡ ಏನಾಗಿದೆ, ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸ್ತಾ ಬಂದಿದೆ. ಓಕೆ, ಈಗ ನೋಡಿ ನೆಕ್ಸ್ಟು ಆರ್ಥಿಕ ವೈವಿಧ್ಯತೆ. ಆರ್ಥಿಕ ವೈವಿಧ್ಯತೆ ಏನು? ಆರ್ಥಿಕ ವೈವಿಧ್ಯತೆ ಅಂದರೆ ಭಾರತ ಆರ್ಥಿಕವಾಗಿ ಸಮಾನವಾಗಿರದ ಅಸಮಾನವಾಗಿದೆ. ಭಾರತ ಅಸಮಾನ ಆರ್ಥಿಕತೆ ಹೊಂದಿದೆ. ಅಸಮಾನದ ಆರ್ಥಿಕತೆ. ಇಲ್ಲಿ ಬಡವನಿದಾನ, ಶ್ರೀಮಂತನೂ ಇದಾನ. ಬಡವ ಮತ್ತು ಶ್ರೀಮಂತ ಎಲ್ಲರೂ ಇದ್ದಾರೆ ಇಲ್ಲಿ. ಆದರೂ ಕೂಡ ಇಲ್ಲಿ ಆರ್ಥಿಕವಾಗಿ ಬೇರೆ ಬೇರೆ. ಇಲ್ಲಿ ಹಳ್ಳಿಗಳಿದಾವೆ, ಪಟ್ಟಣಗಳಿದಾವೆ. ಭಾರತ ಒಂದೇ ಥರನಾಗಿಲ್ಲ ಅಂತ. ಆರ್ಥಿಕವಾಗಿ ಕೂಡ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಭಾರತ ಒಂದೇ, ಏಕತೆಯಲ್ಲಿ ಒಂದೇನ ಸಾಧಿಸ್ತಾ ಇದೆ. ಹೌದಾ? ಭಾರತ ಆರ್ಥಿಕವಾಗಿ ಸಮಾನತೆ ಆದರೆ ಎಲ್ಲ ರಂಗದಲ್ಲಿಯೂ ಕೂಡ ಸಮಾನವಾಗಿ ಬೆಳೀತಾ ಹೋಗುತ್ತೆ. ಇಷ್ಟು ನೋಡ್ತಾ ಇರ್ಬೇಕು ನಾವು, ಅಂದ್ರೆ ಅದು ಕರೆಕ್ಟಾಗಿ ಗೊತ್ತಾಗೋದು. ಹೌದಾ? ಈಗ ನೋಡಿ 8ನೇದು ನೆಕ್ಸ್ಟು ಏನು, ಇತರ ಲಕ್ಷಣ ಅಂತ ನೋಡೋಣ ನಾವು. ಅಂದರೆ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣ, ಇತರೆ ಲಕ್ಷಣಗಳು. ಏನೇನು ಇತರೆ ಲಕ್ಷಣಗಳು? ಇಲ್ಲಿ ಭೌಗೋಳಿಕ ಏಕತೆ, ಭೌಗೋಳಿಕ ಏಕತೆ ಅಂದರೆ ಉತ್ತರದಿಂದ ಬೆಟ್ಟ ಗುಡ್ಡಗಳು, ದಕ್ಷಿಣದಿಂದ ಸಮುದ್ರ. ಅಂದರೆ ಭಾರತ ಗೊತ್ತಲ್ಲ, ನೋಡಿ ಇಲ್ಲಿ ನಿಮ್ಗೆ ತೋರಿಸ್ತೇನೆ. ಭಾರತ ಉತ್ತರದಲ್ಲಿ ಬೆಟ್ಟ ಗುಡ್ಡಗಳು, ದಕ್ಷಿಣದಲ್ಲಿ ಸಮುದ್ರ ಮಾರ್ಗಗಳು. ಇದರಿಂದ ಭಾರತ ಪ್ರತ್ಯೇಕ ಭೂಮಿಯಾಗಿ ಒಂದು, ಈ ಕಡೆಯಿಂದ ಬರೋಕ್ಕಾಗೋದಿಲ್ಲ, ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗೋದಿಲ್ಲ, ಈ ಕಡೆಯಿಂದ ಯಾರು ಬರೋಕ್ಕಾಗೋದಿಲ್ಲ, ಈ ಕಡೆಯಿಂದ ಅಷ್ಟು ಈಜಿಯಾಗಿ ಯಾರು ಹೋಗೋಕ್ಕಾಗೋದಿಲ್ಲ ಅಂದ್ಕೊಂಡು ಭಾರತ ಒಂದು ಪ್ರತ್ಯೇಕ ಭೂಮಿಯಾಗಿ ಉಳ್ಕೊಂಡ್ಬಿಟ್ಟಿದೆ ಅಂತ. ಇದರಿಂದ ಭೌಗೋಳಿಕದಲ್ಲಿ ಭಾರತ ಒಂದೇ ಆಗಿದೆ ಅಂತ ನಾವು ನೋಡೋಣ. ಆಮೇಲೆ ಆಡಳಿತಾತ್ಮಕ ಏಕತೆ. ಇಲ್ಲಿ ಆಡಳಿತಾತ್ಮಕ ಏಕತೆಯಲ್ಲಿ ಆಳುವ ರಾಜ್ಯ ಮನೆತನಗಳು ಏಕತೆಯನ್ನು ತರಲು ಸಾಕಷ್ಟು ಕಷ್ಟಪಟ್ಟಿದ್ದವು. ಅಂದರೆ
ಆಡಳಿತಾತ್ಮಕ ಹೇಗೆ ಭಾರತದಲ್ಲಿ ಎಷ್ಟು ಜನ ಆಳ್ವಿಕೆ ಅಂದರೆ ಅದರಲ್ಲಿ ಮೌರ್ಯರು, ಗುಪ್ತರು, ರಾಷ್ಟ್ರಕೂಟರು ಇವರೆಲ್ಲ ಏನು ಮಾಡಿದರು, ಕುಶಾನರು, ಆಡಳಿತದಲ್ಲಿ ಒಂದೇ ಥರನಾಗಿ ಆಡಳಿತ ತರಲಿಕ್ಕೆ ಭಾಳಷ್ಟು ಶ್ರಮವನ್ನು ವಹಿಸಿದಂಥ ವ್ಯಕ್ತಿಗಳು. ಇದರಿಂದ ಭಾರತ ವಿವಿಧವಾಗಿದ್ದರೂ ಕೂಡ ಮತ್ತೆ ಅದು ಏಕತೆಯಾಗಿ ಉಳ್ಕೊಂಡಿದೆ ಅಂತ. ನೆಕ್ಸ್ಟು ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ. ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ. ಭಾರತದಲ್ಲಿ ರಾಮಾಯಣ, ಮಹಾಭಾರತ ಇಂಥದ್ರ ಜೊತೆಗೆ ಭಗವದ್ಗೀತೆ, ಭಾರತೀಯರಲ್ಲಿ ಏಕತೆಯನ್ನು ತುಂಬಿದವು ಇವೆಲ್ಲ. ಭಾರತದಲ್ಲಿ ರಾಮಾಯಣ ನಮ್ಮದು, ಮಹಾಭಾರತ ನಮ್ಮದು, ಭಗವದ್ಗೀತೆ ನಮ್ಮದು ಅನ್ನೋದೊಂದು ಏಕತೆಯನ್ನು ಬಲಿಷ್ಠತೆಯನ್ನು ತುಂಬುತ್ತಾ ಬಂದು. ಆಮೇಲೆ ಅವತ್ತಿನ ಕಾಲಕ್ಕೆ ಪಾಲಿ ಭಾಷೆ ಜನರಲ್ಲಿ ಸಾಮಾನ್ಯವಾಗಿತ್ತು. ಆಮೇಲೆ ಪ್ರಾಕೃತವು ಕೂಡ. ಇವೆರಡು ಭಾಷೆಗಳು ಜನರು ಸಾಮಾನ್ಯವಾಗಿ ಬರೆಯುವಂಥದ್ದು ಮತ್ತು ಭಾಷೆಯನ್ನು ಮಾತಾಡುವಂಥದ್ದು ಈಸಿಯಾಗಿತ್ತು. ಆಮೇಲೆ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ನೋಡೋದಾದಾಗ ನಾವು ಈ ಮಧ್ಯಕಾಲೀನ ಭಾರತದಲ್ಲಿ ಪರ್ಷಿಯನ್ ಭಾಷೆ ಏನಾಗುತ್ತೆ, ಮಧ್ಯಕಾಲೀನ ಇತಿಹಾಸದಲ್ಲಿ ನೋಡ್ತೀವಿ. ಆಮೇಲೆ ಬ್ರಿಟಿಷರ ಕಾಲದಲ್ಲಿ ಇಂಗ್ಲೀಷನ್ನು ನೋಡ್ತೀವಿ. ಆಮೇಲೆ ಸ್ವತಂತ್ರ ನಂತರದಲ್ಲಿ ಹಿಂದಿಯನ್ನು ನೋಡ್ತೀವಿ. ಅಂದರೆ ಶಿಕ್ಷಣ ಪದ್ಧತಿಯಲ್ಲಿ ಮೊದಲಿಗೆ ರಾಮಾಯಣ, ಮಹಾಭಾರತಗಳು, ವೇದಗಳು ಇಂಥವೆಲ್ಲ ನೋಡ್ಕೊತ ಬಂದಾಗ ಆಮೇಲೆ ನೆಕ್ಸ್ಟ್ ಪಾಲಿ ಭಾಷೆಯನ್ನು ಕಲಿತರು, ಪರ್ಷಿಯನ್ ಮಧ್ಯಕಾಲದಲ್ಲಿ ಕಲಿತರು, ಆಮೇಲೆ ಬ್ರಿಟಿಷರ ಕಾಲದಲ್ಲಿ ಇಂಗ್ಲೀಷನ್ನು ಕಲಿತರು, ಆಮೇಲೆ ಹಿಂದಿಯನ್ನು ಸ್ವತಂತ್ರ ಭಾರತದಲ್ಲಿ ಕಲಿತರು. ಈಗ ಪ್ರೆಸೆಂಟ್ ಕೂಡ ಏನೇನಿದೆ ಅಂತ ನಿಮಗೆ ಗೊತ್ತು, ಭಾಷಾವಾರುಗಳು. ಹೌದಾ? ಇಷ್ಟ ಆಗಿದ್ದರಿಂದ ಏಕರೂಪತೆಯನ್ನು ತರಲಿಕ್ಕೆ ನಮಗೆ ಸಾಧ್ಯ ಆಯಿತು ಅಂತ. ನೋಡಿ ನೆಕ್ಸ್ಟ್ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು ಆಮೇಲೆ ಅಂದರೆ ಇಲ್ಲಿ ಏನಾಯಿತು, ಅನೇಕ ಧರ್ಮಗಳಿದ್ದವು. ಅಂದರೆ ಎಲ್ಲ ಧರ್ಮಗಳು ಇದ್ದವು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ, ಸಿಖ್, ಪಾರಸಿ ಹೀಗೆ ಹಲವಾರು ಧರ್ಮಗಳಿದ್ದವು. ಆಮೇಲೆ ಅನೇಕ ಆಚರಣೆಗಳು ಬೇರೆ ಬೇರೆ, ಎಲ್ಲ ಜಾತಿದು ಎಲ್ಲ ಧರ್ಮದ ಆಚರಣೆಗಳು ಬೇರೆ ಬೇರೆ, ಕುಲಗಳು, ಜನಾಂಗಗಳು ಎಲ್ಲವೂ ಬೇರೆ ಬೇರೆ ಆಗಿದ್ದವು. ಹಾಗಾಗಿ ಧಾರ್ಮಿಕವಾಗಿ ಮತ್ತು ಆಚರಣೆಯಾಗಿ ಬದುಕುವಂತಹದ್ದ ಜನರು ಬೇರೆ ಬೇರೆ ಇದ್ದರೂ ಕೂಡ ಭಾರತ ಏನಾಗಿತ್ತು, ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವಂಥದ್ದು ಅಥವಾ ಇದು ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಕೂಡ ಒಂದಾಗಿದ್ದು. ನೋಡಿ ನೆಕ್ಸ್ಟು ಇತ್ತೀಚಿನ ಬದಲಾವಣೆಗಳು. ಏನು ಇತ್ತೀಚಿನ ಬದಲಾವಣೆಗಳು? ಸರ್ಕಾರವು ಮತ್ತು ಸಂವಿಧಾನ. ಮತ್ತು ಸರ್ಕಾರ ಏನೇನು ಮಾಡ್ತಿದ್ದು, ಇದು ಸಾಮಾಜಿಕವಾಗಿ ಜಾಗತಿಕವಾಗಿ ಪರಿಣಾಮವನ್ನು ಬೀರಿ ಜಾತಿ ವ್ಯವಸ್ಥೆನ ಕಡಿಮೆ ಮಾಡ್ತಾ ಬಂತು. ಇಲ್ಲಿ ಜಾತಿ ವ್ಯವಸ್ಥೆನ ಕಡಿಮೆ ಮಾಡ್ತಾ ಬಂತು, ಬಡವ ಶ್ರೀಮಂತ ಅನ್ನೋದನ್ನು ಕಡಿಮೆ ಮಾಡ್ತಾ ಬಂತು. ಅಂದರೆ ಪರಿಣಾಮವಾಗಿ ಬದುಕನ್ನು ಕಟ್ಟಿಕೊಡಲಿಕ್ಕೆ ಸಂವಿಧಾನ ಮತ್ತು ಸರ್ಕಾರ ಕೆಲಸವನ್ನು ಮಾಡ್ತಾ ಬಂದವು. ಆಮೇಲೆ ಆಹಾರದಲ್ಲಿ ಒಳ್ಳೆಯ ಪ್ರಾಡಕ್ಟನ್ನು ಕೊಡೋದು, ಚಿಕ್ಕ ಮಕ್ಕಳಿಗೆ ಊಟವನ್ನು ಕೊಡೋದು, ಬಿಸಿ ಊಟ, ಅಂಗನವಾಡಿ, ಆಮೇಲೆ ರೇಷನ್ ಕೊಡೋದು, ಈ ಆಹಾರ ಪದ್ಧತಿಗಳನ್ನು ಜಾರಿಗೆ ತರ್ತಾ ಬಂತು. ಆಮೇಲೆ ಉಡುಪುಗಳ ಪದ್ಧತಿ,
ಸರಿಸುಮಾರಾಗಿ ಭಾರತದಲ್ಲಿರುವಂಥ ಎಲ್ಲರೂ ಉಡುಪನ್ನು ಒಂದೇ ರೀತಿಯಾಗಿ ಧರಿಸ್ತೀವಿ. ಈ ಉಡುಪುಗಳು ಕೂಡ ನಮಗೆ ಭಾರತದಲ್ಲಿ ಏಕತೆಯನ್ನು ತರಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ಇಲ್ಲಿ ನಮ್ಮಲ್ಲಿ ಭಾಷಾವಾರುಗಳು ಬೇರೆ ಬೇರೆ ಇದ್ದರೂ ಕೂಡ ನಮಗೆ ಭಾರತೀಯರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಈ ರೀತಿಯಾಗಿ ನಾವು ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣ ನೋಡುವಾಗ ಇಷ್ಟೆಲ್ಲ ಪಾಯಿಂಟ್ಗಳನ್ನು ನೋಡ್ತಾ ಬರ್ತೀವಿ. ಹೌದಾ? ಕ್ಲಾಸು ಇವತ್ತಿಗೆ ಹೆಚ್ಚಿಗೆ ತೊಗೊಂಡೆ ಅಂತ ಅನ್ಕೋತೀನಿ, ಯಾಕಂದರೆ ಸಿಲೆಬಸ್ ಸ್ವಲ್ಪ ಹಾಗೆ ಇತ್ತು. ಹಾಗಾಗಿ ತಿಳಿದಿಲ್ಲ ಅಂದರೆ ಮತ್ತೆ ರಿಪೀಟ್ ನೋಡಿ, ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಕಮೆಂಟ್ ಮಾಡ್ತಾಯಿರಿ. ವಿಷಯವನ್ನು ಹೆಚ್ಚಿಗೆ ಮತ್ತೆ ಬೋಧನೆ ಮಾಡೋಣ. ಸಾಧ್ಯ ಆದಷ್ಟು ಯಾರಿಗಾದರೂ ಶೇರ್ ಮಾಡಿ. ಓಕೆ, ಇಲ್ಲಿಗೆ ನಮ್ಮ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಮುಗಿತಾ ಬಂದವು. ಹಾಗಾಗಿ ನಿಮಗೆ ಇದು ಒಂಚೂರು ಎಕ್ಸಾಮ್ಗೆ ಬಹಳ ಹೆಲ್ಪ್ ಆಗುವಂತಹ ವಿಷಯ. ಯಾವ್ಯಾವ ಪ್ಲೇಸ್ಗಳು ಎಲ್ಲೆಲ್ಲಿ ಬರ್ತಾವಂತ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ತುಂಬ ಕಷ್ಟಪಟ್ಟು ಸಾವಕಾಶ ನಿಧಾನವಾಗಿಯೇ ಭಾರತ ನಕ್ಷೆ ಬಿಡಿಸ್ಕೊಂಡು ತಗೊಂಡಿರೋದು. ನೀವು ಕೂಡ ತೆಗೀರಿ, ಈ ಥರ ಭಾಗಗಳನ್ನು ಗುರುತಿಸಿ. ಓಕೆ, ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು.